We move forward to hear from another distinguished resource person. It is my pleasure to invite Dr. Srinivas Murthy Sir, Associate Professor, Department of Commerce, Government First Grade College for Boys, Kola, to address the gathering. Sir, we are honored by your presence and look forward to learning from your valuable insights. ನಮಸ್ಕಾರ, ಗುಡ್ ಆಫ್ಟರ್ನೂನ್. ಸ್ಟೂಡೆಂಟ್ ಸ್ವಲ್ಪ ಮುಂದೆ ಬರಮ್ಮ. ನಾನು ನಮ್ಮ ಕಾಲೇಜಲ್ಲಿ ಇದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನಿಮ್ಮ ಪ್ರಿನ್ಸಿಪಾಲ್ರು ಇದ್ದಾರಲ್ಲ ಸರ್ರು, ನನ್ನ ಗುರುಗಳು ಲಾರೆನ್ಸ್ ಸರ್ರು, ನಮ್ಮ ಶ್ರೀಧರ್ ಸರ್ರು, ನಾವೆಲ್ಲ ಜೊತೆಲೇ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಕೋಲಾರಲ್ಲಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡಿದ್ವಿ. ಹಾಗಾಗಿ ಎಲ್ಲ ಇಲ್ಲಿರ್ತಕ್ಕಂಥವರೆಲ್ಲ ನಮ್ಮವರೇ. ಹಾಗಾಗಿ ನನಗೆ ಬಾಯ್ಸ್ ಕಾಲೇಜ್, ಹಳೇ ಬಾಯ್ಸ್ ಕಾಲೇಜು ಈಗ ಜ್ಞಾಪಕ ಬರ್ತಾ ಇದೆ. ನಮ್ಮ ಗುರುಗಳು ಲಾರೆನ್ಸ್ ಸರ್, ನಾನು ನಿಮ್ಮ ಥರ ಓದಬೇಕಾದ್ರೆ, ಡಿಗ್ರಿ ಮಾಡಬೇಕಾದ್ರೆ ನನಗೆ ಪಾಠ ಮಾಡಿ ನಮ್ಮನ್ನು ಎನ್ ಸಿ ಸಿಲಿ ಗುರುತಿಸಿ ಎನ್ ಸಿ ಸಿಲಿದ್ವಿ. ಸೊ ನಾವು ಈ ದಿವಸ ಒಂದಷ್ಟು ಮಟ್ಟಕ್ಕೆ ಬರಬೇಕಂದ್ರೆ ಸರ್ರು ನಮಗೆ ತುಂಬಾ ಕಾರಣ ಆಗಿರ್ತಾರೆ. ಸೊ ಹಂಗಾಗಿ ನಾನಿವತ್ತು ಸರ್ ಮುಂದೆ ನಿಮ್ಮ ಕಾಲೇಜಿಗೆ ಬಂದಿದ್ದೀನಿ ಸರ್. ಥ್ಯಾಂಕ್ ಯು. ಸೊ ಬೆಳಗ್ಗೆಯಿಂದ ಮೇಡಮ್ ನಿಮಗೆಲ್ಲ ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಹೇಳಿದಾರಲ್ಲಮ್ಮ, ಹೇಳಿದಾರಾ? ಓಕೆ. ಯಾರ್ದಾದ್ರೂ ಬರ್ತ್ಡೇ ಇದೆಯಾ ಇವತ್ತು? ಆ ಚಾಕ್ಲೇಟ್ ಏನು ಕೊಡಲ್ಲ, ಯಾರ್ದು ಇಲ್ವಾ? ಇಲ್ವಾ? ಓಕೆ. ಎದ್ದೇಳಮ್ಮ, ನೀನು ಎದ್ದೇಳಮ್ಮ, ನೀನೇ ಎದ್ದೇಳು, ಪರವಾಗಿಲ್ಲ, ಏನು ನಾನೇನು ಕೇಳಲ್ಲ. ಓಕೆ, ನಿನ್ನ ಬರ್ತ್ಡೇ ಅಂತ ಅಂದ್ಕೊಮ್ಮ ಇವತ್ತು. ಓಕೆ, ನಿಮ್ಮಪ್ಪ ಒಂದು 10,000 ರೂಪಾಯಿ ದುಡ್ಡು ಕೊಟ್ಟರು, ಕೊಡ್ತಾರಾ? ಕೊಡಲ್ಲ, ಫೀಸ್ಗೆ ಕೊಡಲ್ಲ, ಇನ್ನೆಲ್ಲಿ ಬರ್ತ್ಡೇ ಕೊಡ್ತಾರಾ? ಒಂದು 10,000 ಕೊಟ್ಟರು, ಏನು ಮಾಡ್ತೀಮ್ಮ? 10,000 ಕೊಟ್ರಮ್ಮ, ನಿನ್ನ ಬರ್ತ್ಡೇ ಅಮ್ಮ, ತಗೋ, ನಿನ್ನ ಬರ್ತ್ಡೇಗೆ 10,000 ಕೊಡ್ತಾ ಇದ್ದೀನಿ ನಾನು ಇವತ್ತು ಅಂತ, ಏನು ಮಾಡ್ತೀಯ? ಗೊತ್ತಿಲ್ವ ಏನು ಮಾಡಬೇಕು ಅಂತ? ನಿಮ್ಮಲ್ಲಿ ಯಾರಾದರೂ ಒಬ್ರು ಹೇಳಿ, ನಿಮ್ಮಪ್ಪ ನಿಮ್ಮ ಬರ್ತ್ಡೇ ದಿವಸ ಒಂದು 10,000 ಕೊಟ್ರಪ್ಪ, ಎನಿಬಡಿ, ಏನು ಮಾಡ್ತೀರಾ? 10,000 ಜಾಸ್ತಿ ಆಗೋಯ್ತಾ? ಒಂದು 1,000 ರೂಪಾಯಿ ಕೊಟ್ರಮ್ಮ, ಓಕೆ. 1,000 ರೂಪಾಯಿಗೆಲ್ಲ ಎದೇಳಮ್ಮ, ನೀನು ಹೇಳಮ್ಮ. ಗುಡ್. 1,000 ರೂಪಾಯಿ ಕೊಟ್ರೆ ಏನು ಮಾಡ್ಬೇಕಂತ ಗೊತ್ತಿಲ್ವಾ? ಹೇಳಮ್ಮ. ಅಯ್ಯೋ, ಈಗ ನನಗೆ 10,000 ಕೊಟ್ರೆ ನಾನೇನು ಮಾಡಬೇಕು ಅಂತ ಹೇಳ್ತೀನಿ, ನೀನು ಇದೇಳು, ಹೇಳು, ಪರವಾಗಿಲ್ಲ ಹೇಳು. ಓಕೆನಾ? ಏನು ಮಾಡ್ತೀಯ ಹೇಳು? ಶಾಪಿಂಗ್ ಎಷ್ಟು ಸಾವಿರಕ್ಕೆ ಶಾಪಿಂಗ್ ಮಾಡ್ತೀಯ? 5,000. ಓಕೆ, ಆಮೇಲೆ 1,000 ಕೇಕ್, ವೆರಿ ಗುಡ್. ಆಮೇಲೆ ಇನ್ನೂ 4,000 ಐತಲ್ಲ. ಅಯ್ಯೋ, 10,000 ಕೊಟ್ಟಿರೋದು. 3,000 ಸೇವ್ ಮಾಡ್ತೀಯಾ? ಸೇವ್ ಅಂದರೆ ಎಲ್ಲಿಡ್ತೀಯ? ಪಾಕೆಟಲ್ಲಿ ಇಟ್ಕೊಂಡ್ಬಿಡ್ತೀಯಾ? ಓಕೆ. ಇನ್ನೊಂದು 1,000 ಚಾಕ್ಲೇಟ್ಸು ಫ್ರೆಂಡ್ಸ್ಗೆ. ವೆರಿ ಗುಡ್. ನೋಡಿ, ಈ ಹುಡುಗಿ 10,000 ಕೊಟ್ಟರೆ 5,000 ಶಾಪಿಂಗು, 1,000 ರೂಪೀಸ್ ಕೇಕ್ಗೆ, 1,000 ರೂಪೀಸ್ ಚಾಕ್ಲೇಟ್ಸು, ಇನ್ನು ಮಿಕ್ಕಿದ್ದು ಸೇವಿಂಗ್ಸ್. ಓಕೆ, ವೆರಿ ಗುಡ್. ಹಿಂಗೆ ಇನ್ಯಾರಾದರೂ ಒಬ್ಬರು ಇಬ್ಬರು ಹೇಳಿ ನೋಡೋಣ. ಹೇಳಿ, ನೀವೇ ವಾಲಂಟಿಯರ್ ಆಗಿದ್ದು ಹೇಳಿ. ಅಯ್ಯೋ, ನಮ್ಮ ಹುಡುಗರಾಗಿದ್ದಿದ್ರೆ ಹೇಳೋರು, ಸರ್ 1,000 ರೂಪಾಯಿಗೆ ನಾವು ಕೇಕು ಅದು ಇದು ಖರ್ಚು ಮಾಡ್ತೀವಿ, 9,000 ರೂಪಾಯಿ ನಾನು ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡಿಸ್ಬಿಡ್ತೀನಿ ಸರ್ ಅನ್ನೋರು. ಬಾಯ್ಸ್ ಕಾಲೇಜ್ ಹುಡುಗರದು ಮೆಂಟಾಲಿಟಿ ಇದು. 9,000 ಸಾಯಂಕಾಲ ಪಾರ್ಟಿ ಕೊಡಿಸ್ಬಿಡ್ತೀನಿ ಸರ್. ಹೌದಾ? ಹೇಳು, ನೀನೇನು ಮಾಡ್ತೀಯ ಹೇಳು? ಹೇಳಮ್ಮ, ಪರವಾಗಿಲ್ಲ, ಹೇಳು. ಸ್ಟಂಡ್. ಸುಮ್ಮನೆ ನಾವೇನೋ ಹೇಳ್ತಾ ಇರೋದು, ನೀವೇನೋ ಕೇಳಿಸ್ತಾ ಇರೋದು, ಹೇಳಮ್ಮ, ಪರವಾಗಿಲ್ಲ, ಹೇಳು. ವಾಟ್ ಇಸ್ ಯುವರ್ ಕಾಂಬಿನೇಷನ್? ಅವ್ರು ನಿನ್ನ ತಲೆಯಲ್ಲಿರೋದು ಹೇಳು. ಅಯ್ಯೋ, ಆ ಹುಡುಗಿ ಹೇಳಿದ್ದನ್ನೇ ಹೇಳಕ್ಕೆ ಹೋಗ್ಬೇಡ. ಗೊತ್ತಿಲ್ವಾ? ಹೇಳು. ಹಂಗೆ ಹೇಳು, ಪರವಾಗಿಲ್ಲ. ಹೇಳಮ್ಮ. 3,000 ಸೇವ್ ಮಾಡ್ತಾರೆ. ಓಕೆ, ಆಮೇಲೆ 2,000 ಎಕ್ಸ್ಪೆನ್ಸಸ್, ಆಮೇಲೆ 5,000 ಮನೇಲಿ ಅಮ್ಮ ಕೈ ಕೊಡ್ತೀರಾ, ನೆಕ್ಸ್ಟ್ ಬೇಕಾಗುತ್ತೆ ತೇಡಮ್ಮ ಅಂತ. ಕರೆಕ್ಟಾ?
ಹೌದಾ? ಹಾಂ, ಕೂತ್ಕೊ. ಸೊ ಯಾಕೆ ಕೇಳಿದೆ ಅಂದರೆ 2008 ಎಂಟೈರ್ ವರ್ಲ್ಡ್ ರಿಸೆಷನ್ ಆಗುತ್ತೆ. ಕಾಮರ್ಸ್ ಸ್ಟೂಡೆಂಟ್ಸ್ ನೀವೆಲ್ಲ ಗೊತ್ತಿರ್ಬೇಕು ನಿಮಗೆ. ರಿಸೆಷನ್ ಅಂತಂದರೆ ಎಕನಾಮಿಕ್ ಡೌನ್ಫಾಲ್. ಓಕೆ, ಎಲ್ಲ ಕಡೆ ಜಾಬ್ಸ್ ಕಳ್ಕೊಳ್ತಕ್ಕಂಥದ್ದು. ಈಗ ನೀವೊಂದು ₹1,00,000 ಸಂಪಾದನೆ ಮಾಡ್ತಾ ಇರ್ತೀರ, ನಿಮಗೆ ಕೆಲಸ ಹೋದರೆ ಏನಾಗುತ್ತೆ? ಓಕೆ, ಆ ಥರ ಎಂಟೈರ್ ವರ್ಲ್ಡಲ್ಲಿ ಎಕಾನಮಿ ಡೌನ್ಫಾಲ್ ಆಗುತ್ತೆ 2008. ಅದಕ್ಕೆ ಮೇಯ್ನ್ ರೀಸನ್ ಏನಪ್ಪ ಅಂತಂದರೆ, ಇತ್ತೀಚೆಗೆ ನಿಮಗೆಲ್ಲ ಗೊತ್ತು, ಎಲ್ಲ ಯುದ್ಧ ನಡೀತಾ ಇದೆ ಗೊತ್ತಾ? ವಾರ್ ಸಿಚುಯೇಷನ್ ಇನ್ನೂ ತಣ್ಣಗಾಗಿಲ್ಲ. ಯಾವುದ್ಯಾವುದಕ್ಕೆ? USA ಆ್ಯಂಡ್ ಇರಾನಾ ಇರಾಕ್ ಯಾವುದೋ ಒಂದು. ಓಕೆ, ಇರಲಿ. USA ಎಲ್ರಿಗೂ ಗೊತ್ತು ನಿಮಗೆ. ಅಮೇರಿಕಾ ಅಂತಕ್ಕಂಥದ್ದು ಒಂದು ದೊಡ್ಡಣ್ಣ ಅಂತಾರ, ಹೌದಾ? ದೊಡ್ಡಣ್ಣ ಅಂತ ಕರಿತೀವಿ. ಎಸ್ಪೆಷಲಿ ಯಾವ ಇದರಲ್ಲಿ ಅಂತಂದರೆ ಎಕನಾಮಿಕ್, ಏನು ಆರ್ಥಿಕತೆ ಅಂತ ನಾವು ಕರಿತೀವಿ, ಅದರಲ್ಲಿ ಅಮೇರಿಕಾ ದೊಡ್ಡಣ್ಣ. ಯಾಕಪ್ಪ ಅಂತಂದರೆ ಮ್ಯಾಕ್ಸಿಮಮ್ ಕಂಟ್ರೀಸು ಅದ್ರ ಮೇಲೆ ಡಿಪೆಂಡ್ ಆಗಿವೆ, ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಓಕೆ, ಆಮೇಲೆ ಫಾರಿನ್ ಇದೇನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಕ್ಸ್ಚೇಂಜ್ ಬಂದು ಅಮೇರಿಕಾದ ಡಾಲರ್ ಅನ್ನ ಯೂಶ್ವಲಿ ಮೋಡ್ ಆಫ್ ಎಕ್ಸ್ಚೇಂಜ್ ಆಗಿ ಯೂಸ್ ಮಾಡ್ತಾರೆ. ನೀವು ರುಪೀಸ್ ಎತ್ಕೊಂಡು ಹೋಗ್ಬಿಟ್ಟು ಚೀನಾದಲ್ಲಿ ಏನೋ ಒಂದು ಕೊಡಿ ಅಂದರೆ ಕೊಡೋದಿಲ್ಲ, ಬೇರೆ ಕಂಟ್ರಿಗೆಲ್ಲ ಹೋಗೋದು ಕೊಡಲ್ಲ. ಡಾಲರ್ ತೊಗೊಂಡೋಗಿ ದೇ ವಿಲ್ ಗಿವ್, ಗೋಲ್ಡ್ ತೊಗೊಂಡೋಗಿ ದೇ ವಿಲ್ ಗಿವ್. ಓಕೆ, ಸೊ ಡಾಲರ್ ಅಂತಕ್ಕಂಥದ್ದು ಒಂದು ಮೋಡ್ ಆಫ್ ಎಕ್ಸ್ಚೇಂಜ್. ಹಾಗಾಗಿ ಮ್ಯಾಕ್ಸಿಮಮ್ ಕಂಟ್ರೀಸು ಅವ್ರ ಮೇಲೆ ಡಿಪೆಂಡ್ ಆಗಿದ್ದಾವೆ. 2000 ಆದಮೇಲೆ ಏನಾಯಿತು, ಎಲ್ಲ ಅಮೇರಿಕಾದಲ್ಲಿ ಅದು ನಮಗಿಂತೂ ತುಂಬ ಡೆವಲಪ್ಡು, ತುಂಬ ಮುಂದುವರೆದಿದೆ. ಗೊತ್ತಮ್ಮ? ಎಲ್ಲ ಏರಿಯಾದಲ್ಲೂ ತುಂಬ ಮುಂದುವರೆದಿರ್ತಕ್ಕಂತಹ ದೇಶ ಯಾವುದು? ಅಮೇರಿಕಾ. ಸೊ ಅಲ್ಲಿ ಸ್ವಲ್ಪ ಹೀಗೆ ಸಾಲ ಕೊಡ್ಲಿಕ್ಕೆ ಶುರು ಮಾಡಿದ್ರು ಬ್ಯಾಂಕ್ಗಳು. ನಿಮ್ಗೆ ಎಷ್ಟು ಬೇಕೋ ಸಾಲ ತೊಗೊಳ್ಳಿ. ಓಕೆ, ಸಾಲ ಕೊಡ್ತಾರಂತಂದರೆ ನಮ್ಮ ಮನುಷ್ಯನಿಗೆ ಹೇಗೆ ಅಂತಂದರೆ, ಅವನ ಹತ್ರ ದುಡ್ಡಿಲ್ಲ ಅಂದರೆ ಸುಮ್ಮನೆ ಇರ್ತಾನೆ. ಓಕೆ, ನಮ್ಮ ಮನುಷ್ಯನ ಮೆಂಟ್ಯಾಲಿಟಿ. ಓಕೆ, ನನ್ನ ಹತ್ರ ₹100 ಇದ್ದರೆ ಒಂದು ₹50 ಖರ್ಚು ಮಾಡ್ಕೊಂಡು ಇನ್ನೊಂದು ₹50 ಜೋಬಲ್ಲಿ ಇಟ್ಕೋತೀವಿ. ₹1000 ಬಂತು ಅಂತಂದರೆ ನಾವೇನು ಮಾಡ್ತೀವಿ? ಎಷ್ಟು ಖರ್ಚು ಮಾಡ್ತೀವಿ? ಹಾಂ, ಸೇಮ್ ನೀಡ್. ಈಗ ನೀವು ಸ್ಟೂಡೆಂಟ್ಸು, ಬೆಳಗ್ಗೆ ಬರೋವಾಗ ನಿಮ್ಮ ಅಪ್ಪ ₹100 ಕೊಟ್ಟರು. ಓಕೆ, ಎಷ್ಟು ಖರ್ಚು ಮಾಡ್ತೀರಾ? ಬಸ್ ಚಾರ್ಜ್ ಅವೆಲ್ಲ ಬಿಟ್ಬಿಡಿ, ಅದೆಲ್ಲ ಸೆಕೆಂಡ್ರಿ. ಒಂದು ₹50 ಏನೋ ತೊಗೋತೀರಾ, ಇನ್ನೊಂದು ₹50 ಜೋಬಲ್ಲಿ ಇಟ್ಕೋತೀರಾ. ಅದೇ ಬೆಳಗ್ಗೆ ಬರೋವಾಗ ನಿಮ್ಮ ಅಪ್ಪ 1000 ಕೊಟ್ಟರು, ಎಷ್ಟು ಖರ್ಚು ಮಾಡ್ತೀರಾ? ಹಾಂ, 200-300 ಖರ್ಚು ಮಾಡ್ತೀರಾ, ಇನ್ನು ಮಿಕ್ಕಿದ್ದು ಇಟ್ಕೋತೀರಾ, ಹೌದಾ? ಈಗ ನಮ್ಮ ಮನುಷ್ಯನಿಗೆ ಕೈಗೆ ದುಡ್ಡು ಬಂದರೆ ಎಕ್ಸ್ಪೆಂಡಿಚರ್ ಏನಾಗುತ್ತೆ? ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಸೊ ಅಮೇರಿಕಾದಲ್ಲಿ ಅದೇ ಆಗಿದ್ದು. ಅಲ್ಲಿ ಕೆಲವೊಂದು ಬ್ಯಾಂಕ್ಸ್ ಇದ್ವು, ಲೇಮನ್ ಬ್ರದರ್ಸ್, ಈ ಥರ ಕೆಲವೊಂದು ಸುಮಾರು ಬ್ಯಾಂಕ್ಸು, ಅವರು ವಿತೌಟ್ ಶ್ಯೂರಿಟಿ ಲೋನ್ಸ್ ಕೊಡೋಕ್ಕೆ ಶುರು ಮಾಡೋದು. ಯಾರಿಗೆ? ಜನಗಳಿಗೆ, ನಾಟ್ ಫಾರ್ ಸ್ಟೂಡೆಂಟ್ಸ್, ಜನಗಳಿಗೆ. ಅವರೆಲ್ಲ ಒಳ್ಳೆ ಸಂಪಾದನೆ ಮಾಡ್ತಾಯಿದ್ರು. ಯಾವಾಗ ಶ್ಯೂರಿಟಿ ಇಲ್ಲದೆ ಲೋನ್ ಕೊಡೋಕ್ಕೆ ಶುರು ಮಾಡಿದ್ರು, ಇಮಿಡಿಯೇಟಾಗಿ ಅವರು ತಗೊಂಡೋಗಿ ಒಳ್ಳೆ ಐಷಾರಾಮಿ ಕಾರು, ಓಕೆ, ಅದಾದಮೇಲೆ ಒಂದೊಳ್ಳೆ ಬಂಗ್ಲೆ, ಅದಾದಮೇಲೆ ವೀಕೆಂಡು, ಎವ್ರಿ ವೀಕೆಂಡ್ ಟೂರ್ಸು, ಮಜಾ ಮಾಡೋದು, ಬರೀ ಇದಕ್ಕೆ ಖರ್ಚು ಮಾಡೋಕ್ಕೆ ಶುರು ಮಾಡಿದ್ರು. ಮನೆ ಕಟ್ತೀರಾ, ₹1,00,00,000 ಖರ್ಚು ಮಾಡಿ ಮನೆ ಕಟ್ತೀರಾ ಸ್ವಂತಕ್ಕೆ, ನಿಮ್ಗೇನಾದರೂ ಅದರಿಂದ ಬರುತ್ತಾ? ನೀವು ಇರ್ಬೋದು, ಯು ವಿಲ್ ಗೆಟ್ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್, ಇದೆಲ್ಲ ಸೆಕೆಂಡ್ರಿ. ನಿಮ್ಗೇನಾದ್ರು ರಿಟರ್ನ್ ಬರುತ್ತಾ ಅದರಿಂದ? ಇಲ್ಲ. ಕಾರ್ ತೊಗೋತೀರಾ, ನಿಮ್ಗೇನಾದ್ರು ರಿಟರ್ನ್ ಬರುತ್ತಾ? ಇನ್ನೂ ಖರ್ಚು, ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡಬೇಕು, ಕರೆಕ್ಟಾ? ಹೌದಮ್ಮ? ವೀಕೆಂಡ್ ಟೂರ್ ಹೋಗ್ತೀರಾ, ಅವಾಗವಾಗ ಹೋದರೆ ಓಕೆ, ಪ್ರತಿ ವಾರ ಹೋದರೆ ಖರ್ಚು. ಅನ್ಪ್ರೊಡಕ್ಟಿವ್ ಇನ್ವೆಸ್ಟ್ಮೆಂಟ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯಾವಾಗ ಅನ್ಪ್ರೊಡಕ್ಟಿವ್ ಇನ್ವೆಸ್ಟ್ಮೆಂಟ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಸ್ಮಾಲ್ ರಿಸೆಷನ್ ಸ್ಟಾರ್ಟ್ ಆಯಿತು. ಯಾವುದೋ ಒಂದೊಂದು ಕಂಪ್ನಿಯಿಂದ ಕೆಲಸದಿಂದ ತೆಗೀಲಿಕ್ಕೆ ಶುರು ಮಾಡಿದ್ರು. ನೀನು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದೆಯಾ, ನಿನಗೆ ತಿಂಗಳಿಗೆ ₹1,00,000 ಸಂಬಳ, ₹50 ಲಕ್ಷ ಸಾಲ ಮಾಡಿ ಮನೆ ಕಟ್ಟಿದೀಯಾ, ಒಂದು ಕಾರ್ ತಗೊಂಡು ಓಡಾಡಿಸ್ತಾ ಇದೆಯಾ, ಕೆಲಸದಿಂದ ತೆಗೆದುಬಿಟ್ರು. ಏನು ಮಾಡ್ಬೇಕು ನೀನು? ಪ್ರತಿ ತಿಂಗಳು EMI ಕಟ್ಟಬೇಕಾ? ದುಡ್ಡಿದೆಯಾ ನಿನ್ನ ಹತ್ರ? ಇಲ್ಲ. ಅಮೇರಿಕನ್ಸ್ಗೆ ಸೇವಿಂಗ್ಸ್ ಅಂತಕ್ಕಂಥ ಮೆಂಟ್ಯಾಲಿಟಿ ಅವಾಗಿರಲಿಲ್ಲ. ದುಡ್ಡು ಬಂತಾ, ಖರ್ಚು ಮಾಡು, ಕ್ಲೋಸ್. ಓಕೆ, ಏನಾದರೂ ಮನೆ ಮಾಡಬೇಕು, ಕಾರ್ ತೊಗೋಬೇಕು ಅಂತಂದ್ರೆ ಏನು ಮಾಡೋರು? ಸಾಲ ಮಾಡು. ಓಕೆ, ಸೊ ಕ್ಲೋಸ್. ಈ ಥರ ಸ್ಮಾಲ್ ರಿಸೆಷನ್ ಸ್ಟಾರ್ಟ್ ಆಗಿದ್ದು, ಅದು ಬೆಳೀತಾ ಬೆಳೀತಾ ದೊಡ್ಡದಾಗಿ ಆಗೋಯ್ತು. ಸುಮಾರು ಲೇ ಆಫ್ಸ್ ಆಯಿತು, ಕಂಪನಿಗಳು ಮುಚ್ಚಾಕಿದ್ರು, ಸುಮಾರು ಜನನ್ನ ಕೆಲಸದಿಂದ ತೆಗೆದಾಕಿದ್ರು. ಓಕೆ, ಎಂಟೈರ್ ಎಕಾನಮಿ ಫಾಲ್ ಡೌನ್, ಬಿದೋಯ್ತು. ಅದರ ಎಫೆಕ್ಟ್ ಆಲ್ಮೋಸ್ಟ್ ಅದ್ರ ಮೇಲೆ ಯಾವ್ಯಾವ ಕಂಟ್ರಿ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಮೊನ್ನೆ ಯಾವ್ಯಾವ ದೇಶಕ್ಕೆ ಯುದ್ಧ ನಡೆದಿದ್ದು, ನಮ್ಮಲ್ಲಿ ಗ್ಯಾಸ್ ಪ್ರಾಬ್ಲಮ್ ಆಯಿತು, ಗೊತ್ತಲ್ಲ ನಿಮಗೆಲ್ಲ? ಗ್ಯಾಸ್ ಸಿಕ್ಕದೆ ಆಗ್ಬಿಡ್ತು, ಹೌದಾ? ಪೆಟ್ರೋಲ್ಗೆ ಹಾಹಾಕಾರ ಆಯಿತು, ಹೌದಾ ಇಲ್ಲ? ಯಾಕೆ?
ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟಾಗಿ ನಾವು ವಿ ಆರ್ ಡಿಪೆಂಡಿಂಗ್ ಆನ್ ದೋಸ್ ಕಂಟ್ರೀಸ್. ಹೌದಾ? ಪೆಟ್ರೋಲ್ ಒಂದು ಕಡಿಮೆ, ನಮಗೆ ಗ್ಯಾಸ್ ಕಡಿಮೆ ಆದ ತಕ್ಷಣ ಹೋಟೆಲ್ಗಳೆಲ್ಲ ಬಂದಾಗೋಯ್ತು, ಹೋಟೆಲ್ ಪ್ರೈಸಸ್ ಜಾಸ್ತಿ ಆಗೋಯ್ತು, ಆಟೋಮೆಟಿಕ್ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಯ್ತು, ಆಯ್ತಾ ಇಲ್ಲ? ಸೊ ಅಮೇರಿಕಾದಲ್ಲೂ ಸೇಮ್ ಹಂಗೆ ಆಯಿತು. ಜನಕ್ಕೆ ಕೆಲಸ ಇಲ್ಲ, ಕೊಟ್ಟ ಲೋನ್ ವಾಪಸ್ ಬರಲಿಲ್ಲ, ಸುಮಾರು ಬ್ಯಾಂಕ್ಗಳು ಮುಚ್ಚಿಬಿಟ್ರು. ಅದರ ಮೇಲೆ ಯಾವ್ಯಾವ ಕಂಟ್ರಿಗಳು ಡಿಪೆಂಡ್ ಆಗಿದ್ವೋ ಅವೆಲ್ಲ ರಿಸೆಷನ್ನ ಒಂದು ಹೊಡೆತಕ್ಕೆ ಸಿಲುಕಿ ತುಂಬಾ ನಷ್ಟ, ಲಾಸಸ್ ಆಯಿತು. ಆದರೆ ನಮ್ಮ ಇಂಡಿಯಾನೂ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿದ್ವಿ. ಆದರೆ ನಮ್ಮ ಇಂಡಿಯಾಗೆ ಆ ರಿಸೆಷನ್ನ ಪ್ರಭಾವ ಜಸ್ಟ್ ಒಂದು 5 to 10% ಅಷ್ಟೇ ಬಂದಿದ್ದು, ಅದಕ್ಕೆ ಮೇಲೆ ಬರಲಿಲ್ಲ. ಯಾಕೆ ಗೊತ್ತಾ? ಈ ಹುಡುಗಿ ಹೇಳ್ತು, ಏನು ಹೇಳೋದು, 10,000 ಕೊಟ್ಟರೆ 1,000 ರೂಪಾಯಿ ಖರ್ಚು, 2,000 ಖರ್ಚು ಮಾಡ್ತೀನಿ ಸರ್. ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳು ಏನು ಸೇವಿಂಗ್ಸನ್ನು ಮಾಡ್ತಾ ಇದ್ರು, ನಮ್ಮ ಹೆಣ್ಮಕ್ಳಿಗಿರ್ತಕ್ಕಂಥ ಸೇವಿಂಗ್ ಹ್ಯಾಬಿಟ್ ಏನಿದೆ ಅದು ನಮ್ಮ ದೇಶವನ್ನು ಆ ದಿವಸ ಕಾಪಾಡಿದ್ರು. ಅದಕ್ಕೆ ಈ ಫೈನಾನ್ಷಿಯಲ್ ಲಿಟ್ರಸಿ ಪ್ರೋಗ್ರಾಮ್ ನಿಮ್ಮ ಹೆಣ್ಮಕ್ಳಿಗೆ ಇಟ್ಟಾಗ ತುಂಬ ಹೆಣ್ಮಕ್ಳಿಗೆ ಅನುಕೂಲ ಆಗ್ತಕ್ಕಂಥದ್ದು. ಹೀಗೆ ಅವಾಗ ಏನು ಮಾಡ್ತಾರೆ, ಇಲ್ಲ ನಿಮಗೇನೋ ಖರ್ಚಿಗೆ ಬೇಕು, ಏನು ಮಾಡ್ತಾರೆ, ಡಬ್ಬಿಯಿಂದ ಎತ್ಕೊಡ್ತಾರೆ. ಕರೆಕ್ಟಾ? ಮಾಡ್ತಾರೆ ಇಲ್ಲ? ಆ ಸೇವಿಂಗ್ ಹ್ಯಾಬಿಟ್ ಇದೆಯಲ್ಲ, ದಟ್ ಸೇವಿಂಗ್ ಹ್ಯಾಬಿಟ್ ನಮ್ಮ ಇಂಡಿಯನ್ಸನ್ನು ಸೇವ್ ಮಾಡ್ತೀರಾ ಅಂತ ಗೊತ್ತಿದ್ದರೆ ಅದೇ ಫೈನಾನ್ಷಿಯಲ್ ಲಿಟ್ರಸಿ. ಮೇಡಮ್ 5 ಕಾಂಪೋನೆಂಟ್ಸ್ ಹೇಳಿದ್ರು ನಿಮಗೆ, ಕರೆಕ್ಟಾ? ಆಗಲೇ ಎಲ್ಲಿಂದ ಬರುತ್ತೆ, ಎಷ್ಟು ಖರ್ಚು ಮಾಡ್ತೀರಾ, ಎಷ್ಟು ಉಳಿಸ್ತೀರಾ, ಅದನ್ನು ತೊಗೊಂಡೋಗಿ ಎಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದನ್ನು 5 ಕಾಂಪೋನೆಂಟ್ಸ್ ಹೇಳಿದ್ರಲ್ಲ. ನೀವು ಖರ್ಚು ಒಂದು 10,000 ನಿಮಗೆ ಬರ್ತಾ ಇದೆ, ದಟ್ ಈಸ್ ಇನ್ಕಮ್. ಯಾವ ರೀತಿ ಬರ್ತಾ ಇದೆ ದಟ್ಸ್ ನೆಕ್ಸ್ಟ್ ಅದು. ಆಮೇಲೆ ನಾವು ಅದನ್ನು ಯೋಚನೆ ಮಾಡ್ತಾ ಹೋಗ್ತೀವಿ. ಆದರೆ 5,000 ನಾವು ಹೆಂಗೆ 10,000 ನಾವು ಖರ್ಚು ಮಾಡಬೇಕು, ಎಷ್ಟು ನಾವು ಉಳಿಸ್ತಾ ಇದ್ದೀವಿ, ಉಳಿಸಿದ್ದನ್ನು ಎಲ್ಲಿ ಉಳಿಸ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾದರೆ ದಟ್ ಇಟ್ ಸೆಲ್ಫ್ ಇಸ್ ಅ ಫೈನಾನ್ಷಿಯಲ್ ಲಿಟ್ರಸಿ. ನಿಮಗೆ ದುಡ್ಡು ಬಗ್ಗೆ ಗೊತ್ತಿದೆ ಅಂತ ಅರ್ಥ. ಓಕೆ, ಸೊ ಮ್ಯಾಮ್ ಬೆಳಗ್ಗೆಯಿಂದ ನಿಮಗೆ ಸೇವಿಂಗ್ಸ್ ಅಂದರೆ ಏನು, ಅರ್ನಿಂಗ್ಸ್ ಯಾವ ರೀತಿ ಮಾಡಬೇಕು, ಈ ಫೈನಾನ್ಷಿಯಲ್ ಲಿಟ್ರಸಿಲಿ ಏನೆಲ್ಲ ಆಸ್ಪೆಕ್ಟ್ಸ್ ಕವರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಹೇಳಿದ್ದಾರೆ. ಹೌದಾ? ನಾನೀಗ ನಿಮಗೆ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಹೇಳ್ತಾ ಹೋಗ್ತೇನೆ. ಏನದ್ರ ಬಗ್ಗೆ? ಇನ್ವೆಸ್ಟ್ಮೆಂಟ್ಸ್. ಸೊ ನಿಮ್ಗೊಂದು ಕ್ವಿಜ್ ಮಾಡ್ತೀವಿ. ನಿಮ್ಗೊಂದು ಕ್ವಿಜ್ ಮಾಡಿ ಗೆದ್ದೋರಿಗೆ ಪ್ರೈಸು 2 ಆಪ್ಷನ್ ಅಂತ ನಾನು ಕೊಡ್ತೇನೆ. ಆಪ್ಷನ್ ನಂಬರ್ 1, ದ ಪ್ರೈಸ್ ಈಸ್ 1 lakh rupees. ಎಷ್ಟು? 1 ಲಕ್ಷ. ಕೊಡಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಓಕೆ. ಸೆಕೆಂಡ್ ಆಪ್ಷನ್, ನಿಮಗೆ ಇವತ್ತು 1 ರೂಪಾಯಿ ಕೊಡ್ತೀನಿ, ನಾಳೆ ಮಲ್ಟಿಪಲ್ ಮಾಡ್ತೀನಿ 2 rupees, ನಾಳದ್ದು ಅದರ ಮಲ್ಟಿಪಲ್ 4 rupees, ಈ ಥರ 1 ತಿಂಗಳು ಮಲ್ಟಿಪಲ್ ಕೊಡ್ತೀನಿ ಅಂತ ಹೇಳ್ತೀನಿ. ಯಾವುದನ್ನು ಚೂಸ್ ಮಾಡ್ತೀರಾ ನೀವು? 1 ಲಕ್ಷ ರೂಪಾಯಿ ಚೂಸ್ ಮಾಡ್ತೀರಾ? 1 ರೂಪಾಯಿ ಚೂಸ್ ಮಾಡ್ತೀರಾ? 1 ರೂಪಾಯಿ ಚೂಸ್ ಮಾಡ್ತೀರಾ? ಹೌದಾ? 30 ದಿವಸ ಅಷ್ಟೇ ಕೊಡೋದು ನಾನು. ಯಾವ್ದು ಚೂಸ್ ಮಾಡ್ತೀರಾ? 1 lakh. ಸೊ 1 ರೂಪಾಯಿ, ಇವತ್ತೊಂದು 1 ರೂಪಾಯಿ, ನಾಳೆ 2 ರೂಪಾಯಿ ಆಯಿತು, ನಾಳದ್ದು 4 ರೂಪಾಯಿ ಆಯಿತು, ನಾಳದ್ದು 8 ರೂಪಾಯಿ ಆಯಿತು. ಅದೆಷ್ಟಾಗುತ್ತೆ ಗೊತ್ತಾ? ಆಲ್ಮೋಸ್ಟ್ 1.5 crore ಆಗುತ್ತೆ 1 ಮಂತ್ಗೆ. ದಟ್ ಈಸ್ ಕಾಲ್ಡ್ ಪವರ್ ಆಫ್ ಕಾಂಪೌಂಡಿಂಗ್ ಅಂತ. ಏನದು? ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಕರಿತೀವಿ. ಸೊ ನಿಮಗೆಲ್ಲ ಗೊತ್ತು ಸೇವಿಂಗ್ಸ್, ನಿಮಗೆಲ್ಲ ಗೊತ್ತು. ಒಂದು 10,000 ನೀವು ನೆಕ್ಸ್ಟು ಕೆಲಸಕ್ಕೆ ಹೋಗ್ತೀರಾ. ಯಾವಾಗಲೂ ನಮ್ಮ ಅಬ್ದುಲ್ ಕಲಾಂ ಅವ್ರು ಹೇಳಿದ್ದಾರೆ, ಏನಂತ? ಡ್ರೀಮ್ ಬಿಗ್ ಅಂತ. ಏನು ಡ್ರೀಮ್ ಬಿಗ್ ಅಂದರೆ? ಏನೇ ಯೋಚನೆ ಮಾಡಿ, ದೊಡ್ಡದಾಗಿ ಯೋಚನೆ ಮಾಡಿ. ಕೆಲಸಕ್ಕೆ ಹೋಗ್ತೀರಾ, ಎಷ್ಟಮ್ಮ ಸಂಬಳ ಬೇಕು ನಿಮಗೆ? ಸರ್ ನನಗೆ 20,000 ಸಾಕು ಸರ್, ನನಗೆ 25,000 ಬೇಕು ಸರ್. ನಮ್ಮ ಸ್ಟೂಡೆಂಟ್ಸ್ ಕೇಳೋದು, ನನಗೆ 2 ಲಕ್ಷ ಕೊಡಿ ಸ್ವಾಮಿ, ನನಗೊಂದು 5 ಲಕ್ಷ ಸಂಬಳ ಕೊಡಿ ಮಂತ್ಲಿ. ಆಗಲ್ವಾ? ತೊಗೋತಾ ಇಲ್ವ ಯಾರೂ? ತೊಗೋತಾ ಇದ್ದಾರಲ್ಲ. ಆ ಥರ ಯೋಚನೆ ಮಾಡಬೇಕು. ಓಕೆ, ನೆಕ್ಸ್ಟ್ ಕೆಲಸಕ್ಕೆ ಹೋಗ್ತೀರಾ, ಡಿಗ್ರಿ ಎಲ್ಲ ಆದಮೇಲೆ ನಿಮ್ಗೆ 1 ಲಕ್ಷ ರೂಪಾಯಿ ಸಂಬಳ ಬರುತ್ತೆ ಪ್ರತಿ ತಿಂಗಳು. ಸೊ ನಿಮ್ಮ ನೀಡ್ಸು, ಮೇಡಮ್ ಹೇಳ್ತಾರೆ 50, 30, 20 ಅಂತ, ಒಂದು 20,000 ಉಳಿಸ್ತಾ ಇದ್ದೀರಾ. ಓಕೆ, ಉಳಿಸ್ತೀರಾ, ದಟ್ ಈಸ್ ಸೇವಿಂಗ್ಸ್. ಏನದು? ಸೇವಿಂಗ್ಸ್. ಎತ್ಕೊಂಡು 20,000 ಡ್ರಾ ಮಾಡಿಬಿಟ್ಟು ಮನೇಲಿ ಇಟ್ಬಿಟ್ರೆ 20,000 ಹಂಗೆ ಇರುತ್ತೆ. ಕರೆಕ್ಟಾ? ಅದೆಲ್ಲ ನವಿಲ್ಗರಿ ಥರ ಮರಿ ಹಾಕತ್ತಾ? ನೀವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಒಂದು ಪುಸ್ತಕದಲ್ಲಿ ನವಿಲ್ಗರಿ ಇಟ್ಕೊತಾ ಇದ್ರಲ್ಲಮ್ಮ, ಇಡ್ತಾ ಇದ್ರಾ? ಏನಾಗ್ತಾ ಇದ್ರು ಅದ್ರಿಗೆ? ಕುಂಕುಮ ಹಾಕ್ಬಿಟ್ಟು ನಮಗೂ ಇಡ್ಸಿದ್ದಾರೆ. ಮರಿ ಹಾಕತ್ತೆ ಏನಾರು ಆಗ್ತಾ ಇತ್ತಾ? ಒಂದೇ ನವಿಲ್ಗರಿ. ನೀವು 20,000 ದುಡ್ಡು ಡ್ರಾ ಮಾಡ್ಕೊಂಡು ತೊಗೊಂಡೋಗಿ ಮನೇಲಿ ಇಟ್ಟರೆ ಸೇವಿಂಗ್ಸ್, ಗುಡ್ ಹ್ಯಾಬಿಟ್. ಓಕೆ, 20,000ನೇ ಇರುತ್ತೆ. ಇನ್ನೊಂದು ವರ್ಷ ನೋಡಿದ್ರು ಅದು 20,000ನೇ, 2 ವರ್ಷಕ್ಕೆ ನೋಡಿದ್ರು 20,000ನೇ, 4 ವರ್ಷಕ್ಕೆ ನೋಡಿದ್ರು ಅದು 20,000ನೇ. ಕರೆಕ್ಟಾ? ಆದರೆ 20,000 40,000 ಮಾಡಬೇಕಲ್ಲ. 20,000 ಜಾಸ್ತಿ ಆಗಬೇಕಾ ನೀವು ಸೇವ್ ಮಾಡಿದ್ದು? ಅದು ಮಾಡಬೇಕು ಅಂತಂದರೆ ನೀವೇನು ಮಾಡಬೇಕು? ಯು ಶುಡ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ದ ಮನಿ. ಓಕೆ, ಸೊ
ನೀವು ಒಂದು ಸಲ ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿದ್ದೀರಾ ಅಂತಂದರೆ ಆಟೋಮೆಟಿಕಲಿ ಆ ಪವರ್ ಆಫ್ ಕಾಂಪೌಂಡಿಂಗ್ ನಿಮ್ಗೆ ಹೇಳಿದ್ನಲ್ಲ, 1 ರೂಪಾಯಿ 2 ರೂಪಾಯಿ ಆಗುತ್ತೆ, 2 ರೂಪಾಯಿ 4 ರೂಪಾಯಿ ಆಗುತ್ತೆ, ಒಂದು ತಿಂಗಳಿಗೆ ಅದೆಷ್ಟು 1.5 ಕೋಟಿ ಆಗಿರುತ್ತೆ. ಓಕೆ, ಸೊ ನಿಮ್ಗೆ 1.5 ಕೋಟಿ ಬರಲ್ಲ, ಅಟ್ಲೀಸ್ಟ್ ಮಿನಿಮಮ್ ರಿಟರ್ನ್ಸ್ ನಿಮಗೆ ಬರುತ್ತೆ. ಓಕೆ, ಸೊ ಇದು ರಿಲೇಟೆಡ್ ಬಂದಾಗ ಎಸ್ಪೆಷಲಿ ನಮ್ಮ ಈಗ ಅಟ್ ಪ್ರೆಸೆಂಟ್ ನಮಗೆ ಯಾವ್ಯಾವ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಸಿಗುತ್ತೆ ಅಂತಕ್ಕಂಥದ್ದನ್ನು ನಾನು ಇದರಲ್ಲಿ ತೋರಿಸ್ತಾ ಹೋಗ್ತೇನೆ. ನೋಡಿ, ನಿಮ್ಗಾಗಲೇ ಹೇಳಿದೆ ಸೇವಿಂಗ್ಸ್ ವರ್ಸಸ್ ಇನ್ವೆಸ್ಟ್ಮೆಂಟ್. ಓಕೆ, ಫೈನಾನ್ಷಿಯಲ್ ಲಿಟ್ರಸಿಲಿ ತುಂಬ ಇಂಪಾರ್ಟೆಂಟಾಗಿ ಬರಬೇಕಾಗಿರ್ತಕ್ಕಂತಹ ಒಂದು ಆಸ್ಪೆಕ್ಟು. ನಾವೇನು ಸೇವ್ ಮಾಡ್ತೀರ ಅನ್ನೋದು ಎಷ್ಟು ಇಂಪಾರ್ಟೆಂಟೋ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟು ಎಲ್ಲಿ ಅದನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಹೂಡಿಕೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ನೀವು ಯಾವಾಗ ಇನ್ವೆಸ್ಟ್ ಮಾಡ್ತೀರಾ ಆಟೋಮೆಟಿಕಲಿ ಇನ್ವೆಸ್ಟ್ ಮಾಡಿದ ದುಡ್ಡು ಏನಾಗುತ್ತೆ, ಕಾಂಪೌಂಡಿಂಗ್ ಆಗುತ್ತೆ. ಕಾಂಪೌಂಡಿಂಗ್ ಇನ್ ದ ಸೆನ್ಸ್ ಬೆಳೆಯೋದು, ಜಾಸ್ತಿ ಆಗ್ತಾ ಹೋಗ್ತಕ್ಕಂಥದ್ದು. 20,000 ಇಟ್ಟರೆ 25,000 ಇರುತ್ತೆ, ಅದನ್ನೇ ನೀವು ಎತ್ಕೊಂಡೋಗಿ ಎಲ್ಲ ಒಂದು ಕಡೆ ಇನ್ವೆಸ್ಟ್ ಮಾಡಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದನ್ನು ನಾವು ಕಾಂಪೌಂಡಿಂಗ್ ಅಂತ ಕರಿತೀವಿ. ಸೊ ನಿಮಗೆಲ್ಲ ಗೊತ್ತು. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ಮುಖಾಂತರ ನಾನು ನಿಮಗೆ ಹೇಳ್ತೇನೆ. ಇಲ್ಲೊಂದು 2 ಸಿನಾರಿಯೋ ಇದೆಯಪ್ಪ. ನಿಮಗೆಲ್ಲ ಏನು ಏಜ್ ಈಗ ಆಲ್ಮೋಸ್ಟ್ 18, 19, 20 ಆಸ್ಪಾಸ್ನಲ್ಲಿ ಇರ್ತೀರ, ಆ ಕಡೆ ಈ ಕಡೆ, ಹೌದಾ? ಸೊ ಸಿನಾರಿಯೋ 1ನಲ್ಲಿ ಒಬ್ಬ ಸ್ಟೂಡೆಂಟ್ 22 ವರ್ಷಕ್ಕೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನು ಏನು ಮಾಡ್ಲಿಕ್ಕೆ ಹೋಗ್ತಾನೆ, ಸೇವ್ ಮಾಡ್ತಾ ಹೋಗ್ತಾನೆ. ಓಕೆ, ಏನು ಮಾಡ್ತಾನೆ, ಸೇವ್ ಮಾಡ್ತಾ ಹೋಗ್ತಾನೆ. ಅವನ ಏಜ್ 22 ವರ್ಷ. ಅವನಿಗೆ 50 ವರ್ಷ ಆಗೋಷ್ಟರೊಳಗಡೆ ಒಟ್ಟು 28 ವರ್ಷ 6,72,000 ರೂಪಾಯಿ ಅವನು ಸೇವ್ ಮಾಡ್ತಾನೆ. ಅವನಿಂದ ಸೇವ್ ಆಗ್ತಕ್ಕಂಥದ್ದು. ಓಕೆ, ಸೊ ನೀವು ಸೇವ್ ಮಾಡಿದ್ದು 6,72,000 ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಿದ್ದೀರಾ. ಅದು ಪ್ರತಿ ವರ್ಷ ನಿಮಗೆ 12% ಬಡ್ಡಿ ಕೊಡ್ತಾ ಇದೆ, ಸ್ಟ್ಯಾಂಡರ್ಡ್ ರೇಟ್. ನಿಮಗೆಲ್ಲ ಈ ಮ್ಯೂಚುವಲ್ ಫಂಡ್ಸು ಇದಕ್ಕೆಲ್ಲ ಹೋದರೆ 12% ಕೊಡ್ತಾರೆ. ಆಲ್ಮೋಸ್ಟ್ ಆನ್ ಆ್ಯಂಡ್ ಅವರೇಜ್ ವಿ ಕ್ಯಾನ್ ಗೆಟ್ 12%. ಒಂದು 12% ಅಲ್ಲ, ಅದೆಷ್ಟಾಗುತ್ತೆ ಗೊತ್ತಾ? ಎಷ್ಟಾಗುತ್ತೆ ನಿಮ್ಗೆ 50 ವರ್ಷ ಆಗೋಷ್ಟೊಳಗಡೆ? 70 ಲಕ್ಷ ಆಗಿರುತ್ತೆ. ಎಷ್ಟಾಗುತ್ತೆ? ಆಲ್ಮೋಸ್ಟ್ 70+ ಅಟ್ ದ ರೇಟ್ ಆಫ್ 12%. ನೀವು ಇನ್ವೆಸ್ಟ್ ಮಾಡಿದೆ ಎಷ್ಟು? ನೀವು ಇನ್ವೆಸ್ಟ್ ಮಾಡಿದೆ ಎಷ್ಟು? 6,70,000. ಸೊ ಇನ್ವೆಸ್ಟ್ ಮಾಡಿದ್ರಿಂದ ಬಂದ ಲಾಭ ಎಷ್ಟು? ಆಲ್ಮೋಸ್ಟ್ 63 lakhs. ದಟ್ ಈಸ್ ದ ಪವರ್ ಆಫ್ ಕಾಂಪೌಂಡಿಂಗ್. ನಿಮಗೆಲ್ಲ ಗೊತ್ತು, ನ್ಯೂಟನ್ ಗೊತ್ತಾ? ನ್ಯೂಟನ್ ದೊಡ್ಡ ಸೈಂಟಿಸ್ಟು, ಗೊತ್ತಿಲ್ವಾ? ಗೊತ್ತಾ? ಅವ್ರು ಹೇಳ್ತಾರೆ ಜಗತ್ತಿನಲ್ಲಿ ಯಾವುದಾದ್ರೂ 8ನೇ ಒಂದು ಅದ್ಭುತ ಇದೆ ಅಂತಂದರೆ ದಟ್ ಈಸ್ ನಥಿಂಗ್ ಅದರ್ ದ್ಯಾನ್ ಪವರ್ ಆಫ್ ಕಾಂಪೌಂಡಿಂಗ್ ಅಂತ. ಓಕೆ, ಸೊ ಅರ್ಥ ಆಯ್ತಾ? ಇನ್ವೆಸ್ಟ್ಮೆಂಟ್ಗೆ ಸೇವಿಂಗ್ಸ್ಗೆ ದ ಡಿಫ್ರೆನ್ಸ್. ನೀವು ಜಸ್ಟ್ ಸೇವ್ ಮಾಡಿರ್ತಕ್ಕಂಥದ್ದು ಬರೀ 7 ಲಕ್ಷ, ಅದನ್ನೇ ಇನ್ವೆಸ್ಟ್ ಮಾಡಿದ್ದೀರಾ, ಎಷ್ಟಾಗ್ತದೆ? ಆಲ್ಮೋಸ್ಟ್ 70 lakhs. ಇನ್ನೊಂದು ಸ್ಟೂಡೆಂಟ್ ಬಿ, ಪಾಪ ಅವನು ಸರಿಯಾಗಿ ಓದಲಿಲ್ಲ, ಕಾಲೇಜಿಗೆ ಬಂದ, ಚಕ್ಕರ್ ಹೊಡ್ಕೊಂಡು ಅಲ್ಲಿ ಇಲ್ಲಿ ಅಲ್ಕೊಂಡಿದ್ದೋದ, ಅವ್ನಿಗೆ ಸರಿಯಾಗಿ ಆನ್ ಟೈಮಿಗೆ ಕೆಲಸ ಸಿಗಲಿಲ್ಲ. ಓಕೆನಪ್ಪ, ಒಂದು 10 ವರ್ಷ ಆದಮೇಲೆ ಸಿಕ್ತು. ಅವನು 32 ವರ್ಷಕ್ಕೆ ಶುರು ಮಾಡ್ದ ಇನ್ವೆಸ್ಟ್ಮೆಂಟ್, 2,000. ಸೊ ಅವನು ಇನ್ವೆಸ್ಟ್ ಮಾಡಿದ್ದು ಬರೀ 4,32,000. 50 ವರ್ಷ ಆಗೋಷ್ಟೊಳಗಡೆ ಅವನ ಏಜು, ಅವನಿಗೆ ಎಷ್ಟು ಬರ್ತಾ ಇದೆ? ಒಂದು 20 ಲಕ್ಷ. 10 ವರ್ಷ ಲೇಟ್ ಮಾಡಿದ್ದಕ್ಕೆ ದ ಡಿಫರೆನ್ಸ್ ಈಸ್ ಆಲ್ಮೋಸ್ಟ್ 50 lakhs. ಗೊತ್ತಾಯ್ತಾ? ಸೊ ನಾನೇನಪ್ಪ ನಿಮ್ಗೆ ಹೇಳ್ತೀನಿ ಅಂತಂದರೆ, ನೀವು ಯಾವಾಗ ಅರ್ನಿಂಗ್ ಶುರು ಮಾಡ್ತೀರಾ ಇಮ್ಮಿಡಿಯೇಟ್ಲಿ ಸ್ಟಾರ್ಟ್ ಇನ್ವೆಸ್ಟಿಂಗ್. ಇಮಿಡಿಯೇಟ್ಲಿ ಸ್ಟಾರ್ಟ್. ನೀವು ಯಾವಾಗ ಸೇವಿಂಗ್ ಮಾಡೋಕ್ಕೆ ಶುರು ಮಾಡ್ತೀರಾ ಇಮಿಡಿಯೇಟಾಗಿ ಇನ್ವೆಸ್ಟ್ ಮಾಡಲಿಕ್ಕೆ ಶುರು ಮಾಡಿ. ಎಲ್ಲಿ ಸರ್ ಇನ್ವೆಸ್ಟ್ ಮಾಡ್ಬೋದು? ನಾನು ಎತ್ಕೊಂಡೋಗಿ ಎಲ್ಲ ಹಾಕ್ಲಿ, ನಿಮ್ಮ ಕೈಗೆ ತಂದು ಕೊಟ್ಬಿಡಲ್ಲ ಸರ್? ನನ್ನ ಕೈಗೆ ತಂದು ಕೊಟ್ಬಿಡಿ, ನಾನು ಎತ್ಕೊಂಡು ಓಡೋಗ್ಬಿಡ್ತೀನಿ. ಓಕೆ, ನಿಮಗೆಲ್ಲ ಇತ್ತೀಚೆಗೆ ರೀಸೆಂಟ್ ಇದು ಗೊತ್ತಿರುತ್ತೆ, ಏನೋ ಕೋಲಾರಲ್ಲಿ ಕಾಳಿಕಾಂಬ ಕೇಳಿದಿರಾ? ಮುಳುಬಾಗ್ಲಲ್ಲಿತ್ತಮ್ಮ, ಯಾರು ಇನ್ವೆಸ್ಟ್ ಮಾಡಿಲ್ವಾ? ಹಾಂ, ಗೊತ್ತಿಲ್ವಾ? ಬರ್ತೀನಿ, ಅಲ್ಲಿಗೆ ಬರ್ತೀನಿ, ಅದು ಬಂದಾಗ ನಾನು ಹೇಳ್ತೀನಿ ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ. ಸೊ ನಮಗೆ ಟ್ರೆಡಿಷನಲ್ ಅಂದರೆ ಹಳೆಯದು, ಹಿಂದಿನ ಕಾಲದಿಂದ ಬಂದಿರತಕ್ಕಂಥದ್ದು. ಇದರಲ್ಲಿ ಇನ್ವೆಸ್ಟ್ಮೆಂಟ್ ನಾವೇನಾದ್ರು ಮಾಡೋಕ್ಕೆ ಹೋದ್ವಿ ಅಂತಂದರೆ ನಮಗೇನು ಹ್ಯೂಜ್ ರಿಸ್ಕ್ ಏನು ಇರೋದಿಲ್ಲ. ಸೊ ನೀವೆಲ್ಲ ಮಕ್ಕಳು, ನಿಮಗೆ ಗೊತ್ತಿರಬೇಕು, ನಿಮ್ಮದೆಲ್ಲ ಅಕೌಂಟ್ ಇದೆಯಾ ಬ್ಯಾಂಕಲ್ಲಿ? ಎಲ್ಲರದು ಸ್ಟೂಡೆಂಟ್ಸ್ ಇದೆಯಾ? ಓಕೆ, ಆಮೇಲೆ ಪ್ಯಾನ್ ಕಾರ್ಡ್ ಇದೆಯಾ? ಓಕೆ, ಡಿಮ್ಯಾಟ್ ಅಕೌಂಟ್ ಇದೆಯಾ? ಡಿಮ್ಯಾಟ್ ಅಕೌಂಟ್ ಇಲ್ಲ. ಓಕೆ, ಸರಿ. ಸೊ ಯಾವಾಗ ನಿಮ್ಮ ಅಕೌಂಟ್ ಇರುತ್ತೆ ಆಟೋಮೆಟಿಕ್ ನೀವೇನು ಅಮೌಂಟನ್ನು ನಿಮ್ಮ ಅಕೌಂಟ್ಗಳಲ್ಲಿ ಸ್ಕಾಲರ್ಶಿಪ್ ಬಂದಿರತಕ್ಕಂಥದ್ದಾಗಿರ್ಬೋದು, ಅಥವಾ ಯಾವುದೋ ಒಂದಷ್ಟು ಸೇವ್ ಮಾಡ್ಕೊಂಡು ಇದನ್ನು ನಿಮ್ಮ ಅಕೌಂಟಲ್ಲಿ ಇಟ್ಟರೆ ಒಂದು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂತ ಒಂದು ಅಕೌಂಟ್ ಇದೆ. ನಿಮಗೆಲ್ಲ ಗೊತ್ತಿರುತ್ತೆ. ನಿಮಗೆ ಕೊಡ್ತಕ್ಕಂಥ ಅಕೌಂಟ್ಸನ್ನು ನಾವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಸ್ ಅಂತ ಕರಿತೀವಿ.
ಓಕೆನಾ. ಸೊ ಅದರಲ್ಲಿ ನೀವೇನಾದ್ರು ದುಡ್ಡು ಇಟ್ಟರೆ ವೆರಿ ಲೋ ಇಂಟ್ರೆಸ್ಟನ್ನು ನಿಮಗೆ ಕೊಡ್ತಾರೆ. ದುಡ್ಡೇನಾದರೂ ನಿಮ್ಮ ಅಕೌಂಟಲ್ಲಿ ಇದೆ ಅಂತಂದರೆ ಒಂದು 2% 3% ಪರ್ ಆ್ಯನಮ್ ನಿಮಗೆ ಇಂಟ್ರೆಸ್ಟನ್ನು ಕೊಡ್ತಾರೆ. ಎರಡನೇದು ಎಫ್ ಡಿ ಕೇಳಿದ್ರಮ್ಮ. ಎಫ್ ಡಿಗಳು ಫಿಕ್ಸ್ಡ್ ಡೆಪಾಸಿಟ್ಸ್ ಮಾಡಿಸಿರ್ತಾರೆ. ನೀವೆಲ್ಲ ಹುಟ್ಟಿದಾಗ ಅಥವಾ ಬೇರೆ ಇನ್ನೇನೋ ಒಂದು ಸಿಚುವೇಷನಲ್ಲಿ ನನ್ನ ಮಗಳಿಗೆ ಮದುವೆ ಮಾಡಬೇಕು, ನಮ್ಮ ಮಕ್ಕಳಿಗೆ ಹೈಯರ್ ಎಜುಕೇಷನ್ಗೆ ದುಡ್ಡು ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಎಫ್ ಡಿಗಳನ್ನು ಮಾಡಿರ್ತಾರೆ ನಿಮ್ಮ ಹೆಸರುಗಳಲ್ಲಿ, ಗೊತ್ತಾ? ಮಾಡಿದಾರಾ? ಸೊ ಫಿಕ್ಸ್ಡ್ ಡೆಪಾಸಿಟ್ ಅಂತ. ಏನು ಫಿಕ್ಸ್ಡ್ ಡೆಪಾಸಿಟ್ ಅಂತಂದರೆ ಫಿಕ್ಸ್ಡ್ ಅಮೌಂಟ್ ಆಫ್ ಮನಿನ ನಾವು ಬ್ಯಾಂಕಲ್ಲಿ ಒಂದು ಸಪ್ರೇಟ್ ಅಕೌಂಟಲ್ಲಿ ಇಡ್ತೀವಿ. ಓಕೆ, ಫಾರ್ ಅ ಫಿಕ್ಸ್ಡ್ ಟರ್ಮ್ ಅಂತ. ಒಂದು 5 ವರ್ಷಕ್ಕೋ 10 ವರ್ಷಕ್ಕೋ 1 ಇಯರ್ಗೋ ನೀವು ಎಷ್ಟು ದಿವಸಕ್ಕೆ ಬೇಕಾದರೂ ಯು ಕ್ಯಾನ್ ಕೀಪ್ ಅ ಅಕೌಂಟ್. ಓಕೆ, ಸೊ ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟು ಜಾಸ್ತಿ ಬರುತ್ತೆ ತಮಗೆ ಫಿಕ್ಸ್ಡ್ ಡೆಪಾಸಿಟ್ಸಲ್ಲಿ. ಅದಾದಮೇಲೆ ರೆಕರಿಂಗ್ ಡೆಪಾಸಿಟ್ಸ್ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ನೀವೆಲ್ಲ ಕೆಲಸಕ್ಕೆ ಸೇರಿದ್ರಿ, ನೀವಿನ್ನೂ ಕೆಲಸಕ್ಕೆ ಸೇರಿಲ್ಲ. ನಿಮ್ಮ ಮನೆಗಳಲ್ಲಿ ಯಾರಾದರೂ ನಿಮ್ಮ ಅಣ್ಣಂದ್ರು ನಿಮ್ಮ ತಮ್ಮಂದ್ರು ಕೆಲಸಗಳಿಗೆ ಏನಾದ್ರು ಸೇರಿದ್ರು ಅಂತಂದರೆ ದುಡ್ಡು ಕೆಲಸಕ್ಕೆ ಸೇರ್ದ ದುಡ್ಡು ಬರ್ತಾ ಇದೆ ಅಂದ ತಕ್ಷಣ ಸೇವಿಂಗ್ ಯಾವ ಮಾಡಲ್ ಮಾಡ್ತಾರೆ? ಏನು ಮಾಡ್ತಾರೆ ಸೇವಿಂಗ್ಸನ್ನು? ನಿಮ್ಮ ಮನೆಗಳಲ್ಲಿ ಚೀಟಿ ಕಟ್ತಾರಮ್ಮ? ಚೀಟಿಗಳು ಕಟ್ತಾರಾ? ಹೌದಾ? ಅದೇ ತಾನೇ ಮೇಜರು. ಚೀಟಿ ಹೆಂಗೆ ಕಟ್ತಾರೆ? ಎವ್ರಿ ಮಂತ್ ಫಿಕ್ಸ್ಡ್ ಅಮೌಂಟ್ ಥರ ಕಟ್ಕೊಂಡು ಹೋಗ್ತಾರೆ, ಕರೆಕ್ಟಾ? ಸೊ ನೀವು ಹಳ್ಳಿಗಳಲ್ಲಿ ಅಥವಾ ಬೇರೆ ಯಾರೋ ಪ್ರೈವೇಟ್ ಏಜೆನ್ಸಿಗಳ ಹತ್ರ ನಾವೇನಾದ್ರು ಚೀಟಿ ಗೀಟಿ ಕಟ್ಟಿದ್ರೆ ಅದು ರಿಸ್ಕಿ, ಅದಕ್ಕೆ ಯಾವುದೇ ರೀತಿ ಗ್ಯಾರಂಟಿ ಇರೋದಿಲ್ಲ. ಸೊ ಅದೇ ರೀತಿಯ ಮಂತ್ಲಿ ಇನ್ವೆಸ್ಟ್ಮೆಂಟ್ಸನ್ನು ನಮಗೆ ಬ್ಯಾಂಕಲ್ಲಿದೆ, ದಟ್ ಈಸ್ ರೆಕರಿಂಗ್ ಡೆಪಾಸಿಟ್ ಅಂತ. ಎವ್ರಿ ಮಂತ್ ನೀವು ಎಷ್ಟು ಅಮೌಂಟ್ಗಳನ್ನು ಬೇಕೋ ಅದನ್ನು ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ ಫಾರ್ ಅ ಫಿಕ್ಸ್ಡ್ ಟರ್ಮ್, 1 ಇಯರ್ 2 ಇಯರ್ 5 ಇಯರ್ ಅಂತ. ಅದಾದಮೇಲೆ ಮೆಚುರಿಟಿ ಆದಮೇಲೆ ವಿತ್ ಇಂಟ್ರೆಸ್ಟ್ ನಿಮಗೆ ಬ್ಯಾಂಕ್ನವರು ಪೇಔಟ್ ಮಾಡ್ತಾರೆ. ಅದಾದಮೇಲೆ ಪಿ ಎಫ್ ಕೇಳಿದ್ರಪ್ಪ, ಕೆಲಸಕ್ಕೆಲ್ಲ ಸೇರ್ತಿರಲ್ಲ, ಕೆಲಸಕ್ಕೆ ಸೇರಿದಾಗ ನಿಮ್ಮ ಸಂಬಳಗಳಲ್ಲಿ ಒಂದಷ್ಟು ಅಮೌಂಟನ್ನು ಹಿಡಿತಾರೆ. ದಟ್ ಇಸ್ ಅ ಸ್ಟ್ಯಾಚ್ಯುಟರಿ ಡಿಡಕ್ಷನ್. ನೀವೆಲ್ಲೇ ಯಾವುದೇ ಪ್ರೈವೇಟ್ ಕಂಪನಿಗೆ ಸೇರಿ ಗೌರ್ಮೆಂಟಿಗೆ ಸೇರಿದಾಗೆಲ್ಲ ಈಗ ಹೊಸದಾಗಿ ಇದು ಬಂದಿದೆ. ಸೊ NPS ಮತ್ತು ಈ ಥರ ಹಿಂದೆ ಈಗ ಪ್ರೈವೇಟಲ್ಲಿ ಎಲ್ಲಾದರೂ ನೀವು ಕೆಲಸಕ್ಕೆ ಸೇರೋದ್ರಂದರೆ ಪ್ರಾವಿಡೆಂಟ್ ಫಂಡನ್ನು ಕಂಪಲ್ಸರಿ ಇಡಿಸಲೇಬೇಕು. ನಿಮ್ಮ ಸಂಬಳದ ಆಲ್ಮೋಸ್ಟ್ 10 to 14% ಸಂಬಳದಲ್ಲಿ ಹಿಡಿದು ನಿಮ್ಮದೇ ಒಂದು ಅಕೌಂಟಲ್ಲಿ ಇಡ್ತಾರೆ, ಅದಕ್ಕೆ ಬಡ್ಡಿ ಕೊಡ್ತಾರೆ. ಅಟ್ ದ ಟೈಮ್ ಆಫ್ ಯುವರ್ ರಿಟೈರ್ಮೆಂಟ್ ಅದು ನಿಮಗೆ ವಾಪಸ್ ಕೊಡ್ತಾರೆ. ದಿಸ್ ಈಸ್ ಒನ್ ಆಫ್ ದ ಮೋಡ್ ಆಫ್ ಇನ್ವೆಸ್ಟ್ಮೆಂಟ್. ಸೊ NSE ಬಾಂಡ್ಸ್, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಅಂತ ನಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಇಶ್ಯೂ ಮಾಡ್ತಾ ಇರ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ. ಸೊ ಅದರಲ್ಲಿ ಬೇಕಾದ್ರೆ ನೀವು ಇನ್ವೆಸ್ಟ್ ಮಾಡ್ಬೋದು. ಅದಾದಮೇಲೆ ವೆರಿ ಇಂಪಾರ್ಟೆಂಟಾಗಿ ನಿಮಗೆ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಅಂತ ಇದ್ದಾವೆ ಹೆಣ್ಮಕ್ಳಿಗೆ. ಮನೆಗಳಲ್ಲಿ ಮಾಡಿಸಿದಾರಮ್ಮ? ಮಾಡಿಸಿಲ್ಲ ಅಂದರೆ ಜಸ್ಟ್ ಐ ವಿಲ್ ಶೋ ಯು ಪೋಸ್ಟ್ ಆಫೀಸ್ ಇನ್ವೆಸ್ಟ್ಮೆಂಟ್ಸ್ ಅಂತ. ಪೋಸ್ಟ್ ಆಫೀಸ್ ಇನ್ವೆಸ್ಟ್ಮೆಂಟ್ಸಲ್ಲಿ ಜಸ್ಟ್ ಅ ಮಿನಿಟ್. ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ನಾನು ಇದನ್ನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವೆಲ್ಲ ಇನ್ವೆಸ್ಟ್ ಮಾಡೋ ಪರಿಸ್ಥಿತಿಲಿ ಇಲ್ಲ. ಯಾವಾಗ ನೀವು ಇನ್ವೆಸ್ಟ್ ಮಾಡೋದು? ಓನ್ಲಿ ವೆನ್ ಯು ಗೋಯಿಂಗ್ ಟು ಅರ್ನ್. ಹೌದಾ? ಅರ್ನಿಂಗ್ ಸ್ಟಾರ್ಟ್ ಆದಾಗ ನೀವು ಇನ್ವೆಸ್ಟ್ ಮಾಡ್ತೀರಾ. ಅಟ್ಲೀಸ್ಟ್ ನಿಮಗೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಇರಬೇಕು. ನಿಮ್ಮ ಪೇರೆಂಟ್ಸ್ ಯಾವುದೋ ಒಂದಷ್ಟರಲ್ಲಿ ಅರ್ನ್ ಮಾಡ್ತಾ ಇರ್ತಾರೆ. ಓಕೆ, ಹಳ್ಳಿಗಳಲ್ಲಿ ಅಥವಾ ಮನೆಗಳಲ್ಲಿ ಬರ್ತಾ ಇರ್ತಾರೆ, ಎಲ್ಲ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಸ್ಯಾಲ್ರಿ ಬರ್ತಾ ಇರುತ್ತೆ, ಅಥವಾ ಮನೇಲಿ ಹಸ ಕಟ್ಕೊಂಡಿರ್ತಾರೆ, ಅಥವಾ ಇನ್ನೇನೋ ಅಗ್ರಿಕಲ್ಚರ್ ಮಾಡ್ತಾ ಇರ್ತಾರೆ, ಇನ್ನೊಂದೇನೋ ಮಾಡ್ತಾ ಇರ್ತಾರೆ, ಇನ್ಕಮ್ ಬರ್ತಾ ಇರುತ್ತೆ. ಅವ್ರಿಗೆ ಪ್ರಾಪರಾಗಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಅಂಥ ಟೈಮಲ್ಲಿ ತಾವು ತಮ್ಮ ಮನೆಗಳಲ್ಲಿ ಅಟ್ಲೀಸ್ಟ್ ಹೆಣ್ಮಕ್ಳು ತಿಳಿಸ್ಬೇಕು. ನೋಡಿ, ಪೋಸ್ಟ್ ಆಫೀಸ್ನಲ್ಲಿ ಡಿಫ್ರೆಂಟ್ ಸೇವಿಂಗ್ಸ್ ಸ್ಕೀಮ್ಸ್ ಇದ್ದಾವೆ. ಓಕೆ, ನಿಮ್ಗೆ ಎಲ್ಲೂ ಸಿಗಲ್ಲ. ಪೋಸ್ಟ್ ಆಫೀಸ್ ವೆಬ್ಸೈಟ್ಗೆ ಹೋದರೆ ಸಾಕು ನಿಮಗೆ ಸಿಕ್ಬಿಡುತ್ತೆ. ಒಂದು ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ ಅಂತ, ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ಎಷ್ಟು % ಬರುತ್ತೆ ನೋಡಿ ಇಂಟ್ರೆಸ್ಟು? 4% ಪರ್ ಆ್ಯನಮ್. ಓಕೆ, ಯೂಶ್ವಲಿ ನೀವು SB ಅಕೌಂಟ್ ಮಾಡಿಸಿದ್ರೆ ಅಂದರೆ 2% ಅಷ್ಟೇ ಬರೋದು ಬ್ಯಾಂಕ್ಗಳಲ್ಲಿ. ಪೋಸ್ಟ್ ಆಫೀಸಲ್ಲಿ ಜಾಸ್ತಿ ಬರುತ್ತೆ.
ಇನ್ನೊಂದು ಆರ್ ಡಿ, ಆಗಲೇ ಹೇಳಿದ್ನಲ್ಲ ಮಂತ್ಲಿ ಕಟ್ತಕ್ಕಂಥದ್ದು ಚೀಟಿ ಥರ. ಸೊ ಅದರಲ್ಲಿ ನಿಮಗೆ ಆಲ್ಮೋಸ್ಟ್ 6.7% ಪರ್ ಆ್ಯನಮ್ ಇಂಟ್ರೆಸ್ಟ್ ಕೊಡ್ತಾ ಹೋಗ್ತಾರೆ. ಆಮೇಲೆ ಇನ್ನೊಂದಿದೆ ನೋಡಿ ಇಲ್ಲಿ, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್. ಯಾರಿಗಾದ್ರೂ ಜಮೀನು ಮಾರಿ ದುಡ್ಡು ಬಂತು ಅಥವಾ ಇನ್ನೊಂದು ಏನೋ ಲಂಪ್ಸಮ್ ಅಮೌಂಟ್ ಬಂತು ಅಂತಂದರೆ ಯು ಕ್ಯಾನ್ ಡೆಪಾಸಿಟ್ ಇನ್ ಅ ಪೋಸ್ಟ್ ಆಫೀಸ್. ಸೊ ಅವ್ರೇನಪ್ಪ ಮಾಡ್ತಾರೆ ಅಂದರೆ ಪ್ರತಿ ತಿಂಗಳು ಅಟ್ ದ ರೇಟ್ ಆಫ್ 7.4% ಪರ್ ಆ್ಯನಮ್, ಒಂದು ವರ್ಷಕ್ಕೆ 7.4 ರೀತಿ ಪ್ರತಿ ತಿಂಗಳು ನಿಮಗೆ ದುಡ್ಡನ್ನು ಕೊಡ್ತಾ ಹೋಗ್ತಾರೆ. ಯಾರಾದರೂ ರಿಟೈರ್ ಆಗಿರ್ತಕ್ಕಂಥವ್ರು ಅಥವಾ ಇನ್ನೇನೋ ಲಂಪ್ಸಮ್ ಅಮೌಂಟ್ ಬಂತು ಅಂತಂದರೆ ನೀವು ಬೇಕಾದ್ರೆ ಪೋಸ್ಟ್ ಆಫೀಸಲ್ಲಿ ಈ ಒಂದು ಸ್ಕೀಮ್ನಲ್ಲಿ ಇಡ್ಬೋದು. ಯೂಶ್ವಲಿ ಬ್ಯಾಂಕ್ಗಳೆಲ್ಲ ಬಡ್ಡಿ ಕೊಡ್ತಕ್ಕಂಥದ್ದು ವರ್ಷಕ್ಕೊಂದ್ಸಲ. ಓಕೆ, ಸೊ ಪ್ರತಿ ತಿಂಗಳು ಇಂಟ್ರೆಸ್ಟನ್ನು ನಿಮಗೆ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಮಾಡೋದಿಲ್ಲ, ವರ್ಷಕ್ಕೆ ಒಂದ್ಸಲ ನಿಮ್ಗೆ ಬಡ್ಡಿ ಕೊಡ್ತಾರೆ. ಬಟ್ ಈ ಒಂದು ಸ್ಕೀಮ್ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಪ್ರತಿ ತಿಂಗಳು ನಿಮಗೆ ಇಂಟ್ರೆಸ್ಟನ್ನು ಪೇಔಟ್ ಮಾಡ್ತಾ ಹೋಗ್ತಾರೆ. ಅದಾದಮೇಲೆ ಸೀನಿಯರ್ ಸಿಟಿಸನ್ಸ್, 60 ವರ್ಷ ಆದವ್ರಿಗೊಂದು ಸ್ಕೀಮ್ ಇದೆ ಪೋಸ್ಟ್ ಆಫೀಸ್ನಲ್ಲಿ, ದಟ್ ಈಸ್ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಂತ. ಸೊ ಅದರಲ್ಲಿ ಹೈಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್, ನೀವು ಯಾವುದೇ ಬ್ಯಾಂಕ್ಗೆ ಹೋಗಿ ಅಥವಾ ಯಾವುದೇ ಪೋಸ್ಟ್ ಆಫೀಸ್ಗೆ ಹೋಗಿ 8.2% ಅಟ್ ಪ್ರೆಸೆಂಟ್ ಈಗ ನೀವು ಇನ್ವೆಸ್ಟ್ಮೆಂಟ್ಗೆ ಕೊಡ್ತಕ್ಕಂಥ ಹೈಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್. ಜ್ಞಾಪಕ ಇಟ್ಕೊಳ್ಳಿ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕೋಲಾರಲ್ಲಿ ರೀಸೆಂಟಾಗಿ ಒಂದು ಸ್ಕ್ಯಾಮ್ ಆಗಿದೆ. ಓಕೆ, ವೆರಿ ರೀಸೆಂಟ್, ಜಸ್ಟ್ ಒಂದು ವಾರ 15 ದಿವಸದ ಹಿಂದೆ ಏನಪ್ಪ ಅಂತಂದರೆ ಒಂದು ಪ್ರೈವೇಟ್ ಫೈನಾನ್ಸ್ ಏಜೆನ್ಸಿ ಏನು ಮಾಡೋರು ಅಂತಂದರೆ ಜನಗಳಿಗೆ ತಗೊಳ್ಳೋ ದುಡ್ಡು, ನೀವು 1 ಲಕ್ಷ ರೂಪೀಸ್ ಇನ್ವೆಸ್ಟ್ ಮಾಡಿ ಪರ್ ಮಂತ್ ನಾವು ನಿಮಗೆ 22,000 ಪ್ಲಸ್ ಕೊಡ್ತೀವಿ ರಿಟರ್ನ್ಸ್. 22,000 ಪ್ಲಸ್ ಪರ್ ಮಂತ್, ವರ್ಷಕ್ಕೆ ಎಷ್ಟಾಯಿತು? 300%. ಯಾರಾದರೂ 300% 100 ರೂಪಾಯಿಯನ್ನು 300 ರೂಪಾಯಿ ಮಾಡಲಿಕ್ಕಾಗತ್ತಾ ವರ್ಷಕ್ಕೆ? ಇಟ್ಸ್ ಹೈಲಿ ಇಂಪಾಸಿಬಲ್. ಓಕೆ, ಫಸ್ಟಲ್ಲಿ ಕೊಟ್ಟಿದ್ದಾರೆ, ಒಂದು 6 ತಿಂಗಳು ಕೊಡ್ತಾರೆ. ಅದ್ರ ಬಗ್ಗೆ ನಾನು ನಿಮಗೆ ಸೇಫ್ಟಿ ಒಂದು ಇದಿದೆ, ಅಲ್ಲಿ ಹೇಳ್ತಾ ಹೋಗ್ತಾನೆ. ಸೊ 6 ಮಂತ್ಸ್ ಕೊಟ್ಟಿದ್ದಾರೆ. ಅವ್ರು ಒಬ್ಬೊಬ್ಬರನ್ನೇ ಚೆನ್ನಾಗಿ ಜಾಯಿನ್ ಮಾಡಿಸಿದ್ರು. ನಮ್ಮ ಮನುಷ್ಯನಿಗೆ ಆಸೆ ಜಾಸ್ತಿ, ಹೌದಾ? ದುಡ್ಡು ಬರುತ್ತೆ ಅಂತಂದರೆ ಎಲ್ಲಿಂದ ಬೇಕೋ ನಾವು ತೊಗೊಂಬಂದು ಒಡವೆ ಎಲ್ಲ ಇಟ್ಟು ಇನ್ನೊಂದೇನೋ ಮಾಡಿ ಸಾಲ ಮಾಡಿ ತೊಗೊಂಬಂದು ಹಾಕಿದ್ರು. ಫೈನಲಿ ಈಗ ಒಂದು ದೊಡ್ಡ ಸ್ಕ್ಯಾಮ್ ಆಗಿದೆ. ಓಕೆ, ಸೊ ಯಾಕಂತಂದರೆ ಮ್ಯಾಕ್ಸಿಮಮ್ ನಿಮಗೆ ರೆಗ್ಯುಲರ್ ಆಗಿ ಬ್ಯಾಂಕ್ಗಳಲ್ಲಾಗಲಿ ಇದರಲ್ಲಾಗಲಿ ಮ್ಯಾಕ್ಸಿಮಮ್ 8% ಇಂಟ್ರೆಸ್ಟನ್ನು ಕೊಡ್ತಾರೆ. ಇದಾದಮೇಲೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ನಾನು ಆಗಲೇ ಹೇಳಿದೆ PF ಅಂತ, ದಿಸ್ ಈಸ್ PPF ಅಂತ ಕರಿತೀವಿ. ಇದನ್ನು ಬರೀ ಕೆಲಸಕ್ಕೆ ಹೋಗೋರು ಸ್ಯಾಲ್ರಿನಲ್ಲೇ ಇಡಿಸೋದಲ್ಲ, ನೀವು ಬೇಕಾದ್ರೆ ಒಂದು PPF ಅಕೌಂಟನ್ನು ನಿಮ್ಮ ಬ್ಯಾಂಕ್ಗಳಲ್ಲಿ ಓಪನ್ ಮಾಡಿಸ್ಬೋದು. SBIಗೆ ನಮ್ಮ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಸಲ್ಲಿ ನೀವು ಓಪನ್ ಮಾಡ್ಬೋದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ. ಇಟ್ ಜಸ್ಟ್ ಲೈಕ್ ರೆಕರಿಂಗ್ ಡೆಪಾಸಿಟ್ ಥರ, RD ಥರ ಇರುತ್ತೆ. ಪ್ರತಿ ತಿಂಗಳು ನಾವು ಇನ್ವೆಸ್ಟ್ ಮಾಡ್ಬೋದು. ಸೊ ಮ್ಯಾಕ್ಸಿಮಮ್ ವಿ ಕ್ಯಾನ್ ಗೆಟ್ 7.1% ಪರ್ ಆ್ಯನಮ್ ಇಂಟ್ರೆಸ್ಟ್. ಅದಾದಮೇಲೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ಒಂದು ಸ್ಕೀಮನ್ನು ಮಾಡಿದ್ದಾರೆ, ದಟ್ ಈಸ್ ಸುಕನ್ಯಾ ಸಮೃದ್ಧಿ ಅಕೌಂಟ್ ಅಂತ. ಮಾಡಿಸಿದ್ರಮ್ಮ ಯಾರಾದರೂ ಹೆಣ್ಮಕ್ಳು? ಎಸ್ಪೆಷಲಿ ದಿಸ್ ಸ್ಕೀಮ್ ಇಸ್ ಮೆಂಟ್ ಫಾರ್ ಗರ್ಲ್ಸ್. ಓಕೆ, ಚಿಕ್ಕ ಮಕ್ಕಳಿಂದ ಶುರು ಮಾಡ್ತಾರೆ, ಹುಡ್ದ ಮಗುವಿಂದ ಶುರು ಮಾಡ್ತಾರೆ. ಸೊ 18 ಇಯರ್ಸ್ ಏನೋ ಮ್ಯಾಕ್ಸಿಮಮ್ ಅಷ್ಟೇ ಅನ್ಸುತ್ತಿರೋದು, ಅದಾದಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಇದರಲ್ಲೂ ಅಷ್ಟೇ 8.2% ಇಂಟ್ರೆಸ್ಟನ್ನು ಕೊಡ್ತಾ ಹೋಗ್ತಾರೆ. ಈ ರೀತಿ ಸುಮಾರು ನೋಡಿ, ನ್ಯಾಷನಲ್ ಸೇವಿಂಗ್ ಟೈಮ್ ಡೆಪಾಸಿಟ್, ಕಿಸಾನ್ ವಿಕಾಸ್ ಪತ್ರ, ಈ ಥರ ಸುಮಾರು ಇದ್ದಾವೆ. ಮಹಿಳಾ ಸಮ್ಮಾನ್ ಸೇವಿಂಗ್ಸ್. ಸೊ ಬೇಕಾದಷ್ಟು ನಮಗೆ ಸ್ಕೀಮ್ಗಳು ಪೋಸ್ಟ್ ಆಫೀಸಲ್ಲಿ ಸಿಗುತ್ತೆ. ಯಾಕೆ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಟ್ರೆಡಿಷನಲ್ ಸ್ಕೀಮ್ಸ್ ಬಗ್ಗೆ ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಆಗಲೇ ಹೇಳಿದ್ದೀನಿ, ದಿ ಸ್ಕೀಮ್ಸ್ ಆರ್ ಲೋ ರಿಸ್ಕ್ ಸ್ಕೀಮ್ಸ್, ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್. ಇಲ್ಲಿ ನೀವೇನಾದ್ರು ಇನ್ವೆಸ್ಟ್ ಮಾಡಿದ್ರೆ ಅಂತ ನಿಮ್ಗೆ ಯಾವುದೋ ರಿಸ್ಕ್ ಇರೋದಿಲ್ಲ. ಆಗಲೇ ಹೇಳಿದ್ನಲ್ಲ, ಕೋಲಾರಲ್ಲಿ ಒಂದು ಸ್ಕ್ಯಾಮ್ ಆಯಿತು ಅಂತ, ಎತ್ಕೊಂಡು ಓಡಾಬಿಟ್ಟ, ನಿಮ್ಮ ದುಡ್ಡೆಲ್ಲ ಹೋಯ್ತು ಇನ್ವೆಸ್ಟ್ ಮಾಡಿದ್ದು. ಇಲ್ಲೇನಾದರೂ ಹಾಕಿದ್ರೆ ಯಾವುದೇ ರೀತಿಯ ರಿಸ್ಕ್ ಇರೋದಿಲ್ಲ, 100% ಗ್ಯಾರಂಟಿ ಇರುತ್ತೆ ದುಡ್ಡು ಬರ್ತಕ್ಕಂಥದ್ದು. ದಟ್ ಈಸ್ ಪೋಸ್ಟ್ ಆಫೀಸ್. ಅದಾದಮೇಲೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಬರುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಯಾವಾಗ ಜನರ ಹತ್ರ ದುಡ್ಡು ಜಾಸ್ತಿ ಇದೆ, ನಿಮ್ಗೆ ಇನ್ಫ್ಲೇಷನ್ ಗೊತ್ತಾ, ಬೆಲೆ ಏರಿಕೆ ಆಗ್ತಕ್ಕಂಥದ್ದು, ಡಿಗ್ರಿ ಮಕ್ಕಳು ನಾವು ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಅದೇನಾಗ್ಬಿಡುತ್ತೆ ಅಂತಂದರೆ ಒಂದೊಂದು ಟೈಮ್ ನಮಗೆ ನಾವೆಲ್ಲ 6ನೇ ಕ್ಲಾಸ್ 7ನೇ ಕ್ಲಾಸ್ 5ನೇ ಕ್ಲಾಸ್ 6ನೇ ಕ್ಲಾಸ್ ಮೇಲೆ ABCD ಕಲ್ತಿದ್ದು. ಓಕೆ, SSLC ವರೆಗೂ ನಮಗೆಲ್ಲ ಇಂಗ್ಲೀಷ್ ಅಂದರೆ ಗಂಧಗಾಳಿ ಗೊತ್ತಿಲ್ಲ, ಗಟ್ಟು ಹೊಡ್ಕೊಂಡೋಗಿ ಎಕ್ಸಾಮ್ಗಳನ್ನು ಪಾಸ್ ಮಾಡ್ತಾ ಇದ್ವಿ. ಯಾಕೆ? ಅವಾಗ ಅವಶ್ಯಕತೆ ಇರಲಿಲ್ಲ. ಓಕೆ, ಸೊ ಅದೇ PUC ಡಿಗ್ರಿಗೆ ಬಂದಾಗ ಅದರ ಅವಶ್ಯಕತೆ ಯಾವಾಗ ಬರುತ್ತೋ ಆವಾಗ ನಾವು ಇಂಗ್ಲೀಷ್ ಕರಿಯೋಕ್ಕೆ ಹೋದರೆ ಆಟೋಮೆಟಿಕ್ ಅದು ತಲೆಗೋಯ್ತು. ಓಕೆ, ಸೊ ಅವಶ್ಯಕತೆ ಇಲ್ಲದೆ ಇರೋ ಹೊತ್ನಲ್ಲಿ ಕಲಿಸಿದ್ರೆ ಹೋಗೋದಿಲ್ಲ. ಹಂಗೆ ನಿಮಗೆ ಈಗ ಪ್ರೆಸೆಂಟ್ ಇದ್ರ ಅವಶ್ಯಕತೆ ಇಲ್ಲ. ಓಕೆ, ನಿಮಗೆ ಇದ್ರ ಅವಶ್ಯಕತೆ ಬರೋದು ಒನ್ಸ್ ಯು ಸ್ಟಾರ್ಟ್ ಅರ್ನಿಂಗ್, ಹೌದಾ? ಸೊ ಈಗ ಹೇಳಿದ್ರು ಸ್ವಲ್ಪ ಹೋಗೋದಿಲ್ಲ, ಆದ್ರೂ ನಿಧಾನಕ್ಕೆ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಗೌರ್ಮೆಂಟ್ ಸೆಕ್ಯೂರಿಟೀಸ್, ಗೌರ್ಮೆಂಟಲ್ಲಿ ಯಾವಾಗ ಜನರ ಹತ್ರ ದುಡ್ಡು ಜಾಸ್ತಿ ಇದೆ, ಇನ್ಫ್ಲೇಷನ್ ಜಾಸ್ತಿ, ದುಡ್ಡು ಜಾಸ್ತಿ ಇದ್ದರೆ ಖರ್ಚು ಜಾಸ್ತಿ ಮಾಡ್ತೀರಾ, ಕರೆಕ್ಟಾ? ಯಾವಾಗ ನೀವು ಖರ್ಚನ್ನು ಜಾಸ್ತಿ ಮಾಡ್ತೀರಾ, ಪ್ರೈಸಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಬಾಂಡ್ಸನ್ನು ಇಶ್ಯೂ ಮಾಡ್ತಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೌರ್ಮೆಂಟಿಂದ ಬಾಂಡ್ಸ್ ಇಶ್ಯೂ ಮಾಡ್ತಾರೆ.
ಬಾಂಡ್ಸ್ ಇಶ್ಯೂ ಮಾಡಿದ್ರು 8% ಇಂಟ್ರೆಸ್ಟ್ ಕೊಡ್ತೀವಿ, ನೀವು ಬಾಂಡ್ಸನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತಾರೆ. ನನ್ನ ಹತ್ರ ಒಂದು 10 ಲ್ಯಾಕ್ಸ್ ಇತ್ತು, 10 ಲ್ಯಾಕ್ ಎತ್ಕೊಂಡೋಗಿ ಬಾಂಡಲ್ಲಿ ಹಾಕ್ಬಿಟ್ಟೆ. ಓಕೆ, ಆ ರೀತಿ ಜನರ ಹತ್ರ ಇರೋ ದುಡ್ಡನ್ನೆಲ್ಲ ರಿಸರ್ವ್ ಬ್ಯಾಂಕ್ನವ್ರು ಕಿತ್ಕೊಂಡ್ಬಿಡ್ತಾರೆ. ಕಿತ್ಕೊಂಡು ಅವ್ರು ಬೇರೆ ಕಡೆ ಇನ್ವೆಸ್ಟ್ ಮಾಡ್ಕೊಂಡು ಅವ್ರು ಬಡ್ಡಿ ಕೊಡ್ತಾರೆ. ಬಟ್ ಜನರ ಹತ್ರ ಇದ್ದಿದ್ದು ದುಡ್ಡನ್ನು ಏನಾಗುತ್ತೆ, ಕಡಿಮೆ ಆಯಿತು. ಕಡಿಮೆ ಆದಾಗ ಜನ ಏನು ಖರ್ಚು ಮಾಡೋ ಜಾಸ್ತಿ ಮಾಡ್ತಾನಾ, ಮಾಡೋದಿಲ್ಲ. ಅವಾಗ ಪ್ರೈಸಸ್ ಮತ್ತೇನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸ್ಟೆಬಿಲೈಸೇಷನ್ ಮಾಡ್ತಕ್ಕಂಥದ್ದು ಇನ್ಫ್ಲೇಷನನ್ನು. ಸೊ ಆಗ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಸಹ ಅವರು ರಿಲೀಸ್ ಮಾಡ್ತಾರೆ. ಅದರಿಂದನೂ ತಮಗೆ ಬೇಕಾದಷ್ಟು ಇನ್ವೆಸ್ಟ್ ಮಾಡ್ಬೋದು ತಾವು. ಅದಾದಮೇಲೆ ವೆರಿ ಇಂಪಾರ್ಟೆಂಟಾಗಿ ಇತ್ತೀಚೆಗೆ ಮಾಡ್ರನ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಕ್ಕಂತಹ ಪ್ಲ್ಯಾನ್ಸ್ ಏನಪ್ಪ ಅಂತಂದರೆ ಮಾರ್ಕೆಟ್ ಲಿಂಕ್ಡ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿತೀವಿ. ಮಾರ್ಕೆಟ್ ಅಂದರೆ ಗೊತ್ತಪ್ಪ ನಿಮಗೆ, ಏನು ಮಾರ್ಕೆಟ್ ಅಂದರೆ? ಪ್ಲೇಸ್ ವೇರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಹ್ಯಾಪನ್ಸ್, ಹೌದಾ? ವೇರ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಮೀಟ್ ಟುಗೆದರ್, ಹೌದಾ? ಏನೋ ಒಂದು ಪ್ರಾಡಕ್ಟ್ಗೆ ಸೇರ್ತಾರೆ. ಅದೇ ಇಲ್ಲಿ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂತ, ಶೇರ್ ಮಾರ್ಕೆಟ್ ಅಂತ ಕರಿತೀವಿ. ಕೇಳಿರ್ತೀರ ನೀವೆಲ್ಲ, ಶೇರ್ ಮಾರ್ಕೆಟ್ ಅಂತ ಕೇಳ್ತೀವಿ, ಹೌದಾ? ಅಲ್ಲಿ ಏನನ್ನು ಸೇಲ್ ಬೈ ಮಾಡ್ತಾರೆ, ಶೇರ್ಸನ್ನು. ಏನು ಶೇರ್ಸು? ಕಂಪನಿಯ ಶೇರ್ಗಳನ್ನು. ಓಕೆ, ಸೊ ಅದನ್ನು, ಹೌದಾ ಇಲ್ಲ? ಹಂಗೆ ನಿಮಗೆ 2 ಮಾರ್ಕ್ಸ್ದು 4 ಮಾರ್ಕ್ಸ್ ಇಟ್ಟರೆ ಸಾಕು. 10 ಮಾರ್ಕ್ಸು 14 ಮಾರ್ಕ್ಸ್ದೆಲ್ಲ ಎಕ್ಸಾಮಲ್ಲಿ ನಿಮಗೆ ಇಡಂಗಿಲ್ಲ. ಆ ರೀತಿ ಆಗ್ಬಿಟ್ಟಿದೆ ಪರಿಸ್ಥಿತಿ, ಹೌದಾ ಇಲ್ಲ? ಸೊ ಸೆನ್ಸೆಕ್ಸ್ ನಿಫ್ಟಿ ಅಂತ ಬರುತ್ತೆ, ಅದರಲ್ಲಿ ಟ್ರೇಡ್ ಮಾಡ್ತಾರೆ, ವಿಚ್ ಈಸ್ ಹೈಲಿ ರಿಸ್ಕಿ. ಸೊ ಅದು ಸಹ ನಿಮಗೆ ಸಿಗುತ್ತೆ. ಅದಾದಮೇಲೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ, NPS ಅಂತ ಕರಿತೀವಿ. ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಥವಾ ನ್ಯೂ ಪೆನ್ಷನ್ ಸ್ಕೀಮ್ ಅಂತ, ನಮ್ಮದೆಲ್ಲ ಸಂಬಳ ಅದರಲ್ಲಿ ಕಟ್ಟಾಗುತ್ತೆ. ಸೊ ಅಲ್ಲಿ ಬೇಕಾದ್ರೆ ನೀವು ಇನ್ವೆಸ್ಟ್ ಮಾಡ್ಬೋದು. ಪ್ರೈವೇಟ್ ಪೀಪಲ್ ಆಲ್ಸೋ ದೇ ಕ್ಯಾನ್ ಆಲ್ಸೋ ಓಪನ್ ಟೈರ್ 2 ಅಕೌಂಟ್ಸ್ ಇನ್ NPS. ಅದಾದಮೇಲೆ ಒನ್ ಆಫ್ ದ ಬ್ಯೂಟಿಫುಲ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ವಿಚ್ ಈಸ್ ಕಮಿಂಗ್ ಟು ಈ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥದ್ದು ರೀಸೆಂಟಾಗಿ ಏನಪ್ಪ ಅಂತಂದರೆ REITs ಅಂತ. ಓಕೆ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಸ್ ಅಂತಪ್ಪ. ಸೊ ನೀವು ಒಂದು ಸೈಟ್ ತೊಗೋಬೇಕಾದ್ರೆ ಎಷ್ಟು ಇನ್ವೆಸ್ಟ್ ಮಾಡಬೇಕು? ಒಂದು ಕೋಲಾರಲ್ಲೋ ಮುಳಬಾಗ್ಲಲ್ಲೋ ಒಂದು ಸೈಟ್ ತೊಗೋಬೇಕಪ್ಪ. ಹೌ ಮಚ್ ಯು ವಾಂಟ್ ಟು ಇನ್ವೆಸ್ಟ್, ಹೌ ಮಚ್ ಯು ನೀಡ್ ಟು ಇನ್ವೆಸ್ಟ್? ಏನ್ಮಾ 3 ಲ್ಯಾಕ್ಸಾ, 30 ಲ್ಯಾಕ್ಸ್, 13 ಲಕ್ಷಕ್ಕೆ ಸೈಟ್ ಸಿಗುತ್ತಾ ಮುಳಬಾಗ್ಲಲ್ಲಿ? ಸಿಗುತ್ತಮ್ಮ? ಓ ಚಿಕ್ಕದು. ಓಕೆ, ಒಂದು ಸ್ಟ್ಯಾಂಡರ್ಡ್ ಸೈಜ್ ಒಂದು 30-40 ತೊಗೋಬೇಕು. ಎಷ್ಟಾಗುತ್ತೆ ಸೈಟ್ ಒಂದು ಮುಳಬಾಗ್ಲಲ್ಲೋ ಅಥವಾ ಕೋಲಾರಲ್ಲೋ? 50 to 70 ಲ್ಯಾಕ್ಸ್. ಓಕೆ, ಒಂದು 50 ಲಕ್ಷ ಇಟ್ಕೊಳ್ಳೋಣ, ಹೌದಾ? ನಿಮ್ಮ ಹತ್ರ 50 ಲಕ್ಷ ಇಲ್ಲ. ಯಾವಾಗಲೂ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ಸು ತುಂಬ ಲಾಭ ಕೊಡುತ್ತೆ, ಕರೆಕ್ಟಾ? ಈ ವರ್ಷ 3,000 ಇರುತ್ತೆ, ನೆಕ್ಸ್ಟ್ ಇಯರ್ 5,000 ಆಗುತ್ತೆ ಸ್ಕ್ವೇರ್ ಫೀಟು, ಇನ್ನೊಂದು ವರ್ಷ 10,000 ಆಗೋಗಿರುತ್ತೆ. ನಿಮ್ಮ ಹತ್ರ 30 ಲಕ್ಷ ಇಲ್ಲ, 50 ಲಕ್ಷ ಇಲ್ಲ. ಏನು ಮಾಡ್ಬೋದು ನೀವು? ನಿಮಗೆ ಒಂದು ಹೊಸದಾಗಿ ಆಪ್ಷನನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ದಟ್ ಈಸ್ REIT ಅಂತ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಸ್ ಅಂತ. ಇಲ್ಲೇನಪ್ಪ ಅಂತಂದರೆ ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆಯೋ ಅದನ್ನು ಇನ್ವೆಸ್ಟ್ ಮಾಡೋದು. 1 lakh rupees, 2 lakh rupees, 3 lakh rupees ನಿಮ್ಮ ಹತ್ರ ಇದೆ, ಯು ಕ್ಯಾನ್ ಇನ್ವೆಸ್ಟ್ ಇನ್ REITs. ಓಕೆ, ಅವರು ಎಲ್ಲರ ಹತ್ರ ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿಬಿಟ್ಟು ಒಂದು ಕಡೆ ಲ್ಯಾಂಡ್ ತೊಗೊಳ್ತಾರೆ ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಾರೆ, ಬಿಲ್ಡಿಂಗ್ಸನ್ನು ಕಟ್ತಾರೆ. ಅದರಲ್ಲಿ ಬಂದ ಲಾಭವನ್ನು ನಿಮಗೆ ದೇ ವಿಲ್ ಟ್ರಾನ್ಸ್ಫರ್. ಓಕೆ, ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಫಾರ್ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ರಿಯಲ್ ಎಸ್ಟೇಟ್ ಬಟ್ ಹ್ಯಾವಿಂಗ್ ಲೆಸ್ ಮನಿ. ನಿಮ್ಮ ಹತ್ರ ದುಡ್ಡು ಕಡಿಮೆ ಇದೆ, ರಿಯಲ್ ಎಸ್ಟೇಟಲ್ಲಿ ಲಾಭ ನೋಡಬೇಕು, ಯು ಕ್ಯಾನ್ ಗೋ ಫಾರ್ REITs. ಅದೇ ರೀತಿ ಇನ್ನೊಂದಿದೆ INVITs ಅಂತ ಹೇಳ್ಬಿಟ್ಟು, ಇನ್ವೆಸ್ಟ್ ITs ಅಂತ. ಏನಪ್ಪ ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಸ್ ಅಂತ. ಇದೊಂದು ಹೊಸ ಕಾನ್ಸೆಪ್ಟು, ಸೇಮ್ REITs ಥರ ಬಂದಿರತಕ್ಕಂಥ ಒಂದು ಹೊಸ ಕಾನ್ಸೆಪ್ಟು. ಏನಂತಂದರೆ ಯು ಕ್ಯಾನ್ ಇನ್ವೆಸ್ಟ್ ಆನ್ ಇನ್ಫ್ರಾಸ್ಟ್ರಕ್ಚರ್ಸ್. ಓಕೆ, ಎಲ್ಲೋ ಒಂದು ಕಡೆ ಬ್ರಿಡ್ಜ್ ಕಟ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ರೋಡನ್ನು ಮಾಡ್ತಾ ಇದ್ದಾರೆ. ಒಂದು 100 ಕಿಲೋಮೀಟರ್ ರೋಡ್ ಮಾಡ್ತಾ ಇದ್ದಾರೆ, 100 ಕಿಲೋಮೀಟರ್ಸ್ಗೆ 1,000 crores ಬೇಕು. ಓಕೆ, 1,000 crores ನಿಮ್ಮ ಹತ್ರ ದುಡ್ಡು ತೊಗೋತಾರೆ. ಆ ರೋಡ್ ಆದಮೇಲೆ ಅದರಲ್ಲಿ ಬಂತಕ್ಕಂಥ ರೆವಿನ್ಯೂನ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ ಇನ್ ದ ಫಾರ್ಮ್ ಆಫ್ ರಿಟರ್ನ್ಸ್. ಓಕೆ, ಸೊ ದೊಡ್ಡ ದೊಡ್ಡ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ಸು, ಆಮೇಲೆ ನಿಮಗೆಲ್ಲ ಗೊತ್ತಿರುತ್ತೆ ನಮ್ಮಲ್ಲಿ ಮಧುಗಿರಿ ಹತ್ರ ದರ್ ಇಸ್ ಒಂದು ವೆರಿ ಬಿಗ್ಗೆಸ್ಟ್ ಪ್ಲ್ಯಾಂಟ್ ಇದೆ, ಏನು ರಿನ್ಯೂವಬಲ್ ಎನರ್ಜಿ ಸೋಲಾರ್ ಪ್ಲ್ಯಾಂಟ್, ಏಷ್ಯಾಸ್ ನಂಬರ್ 1 ಅಷ್ಟು ಇದರಲ್ಲಿರ್ತಕ್ಕಂಥ ಪ್ಲ್ಯಾಂಟು. ಅಲ್ಲೇನಾದರೂ ಇನ್ವೆಸ್ಟ್ ಮಾಡೋಂಗಿದ್ರೆ ಆ ರೀತಿಯ ಇನ್ವೆಸ್ಟ್ಮೆಂಟ್ಸ್ಗೆ ಚೂಸ್ ಮಾಡ್ತಾ ಇರ್ತಕ್ಕಂಥ ಒಂದು ಹೊಸ ಆಪ್ಷನ್ ಇದು. ಸೊ ಇವು ಮಾರ್ಕೆಟ್ ಲಿಂಕ್ಡ್ ಇನ್ವೆಸ್ಟ್ಮೆಂಟ್ಸು, ಇವು ಯಾವಾಗಲೂ ರಿಸ್ಕಿ. ಓಕೆ, ಏನು ಲಾಭ ಬಂದರೂ ಜಾಸ್ತಿ ಬಂದ್ಬಿಡುತ್ತೆ, ಇಲ್ಲ ಅಂತಂದರೆ ಲಾಸ್ ಆಗ್ತಕ್ಕಂಥ ಚಾನ್ಸಸ್ಸು ಇಲ್ಲಿ ಜಾಸ್ತಿ ಇರುತ್ತೆ. ಅದಾದಮೇಲೆ ಒನ್ ಮೋರ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ವೆಸ್ಟ್ಮೆಂಟ್ ಈಸ್ ಫಿಸಿಕಲ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಈಗ ಯಾರೋ ಹೇಳ್ತಾ ಇದ್ರು, ಹೆಣ್ಮಕ್ಳಿಗೆ ದುಡ್ಡು ಬಂತಂದರೆ ಅವರು 2 ಕಡೆ ಇನ್ವೆಸ್ಟ್ ಮಾಡ್ತಾರಂತೆ. ಹೆಣ್ಮಕ್ಳಿಗೆ ದುಡ್ಡು ಸೇವಿಂಗ್ಸ್ ಏನಾದರೂ ಬಂದರೆ 2 ಕಡೆ, ಒಂದು ಬ್ಯಾಂಕಲ್ಲಿ ಇಡ್ತಾರೆ, ತಪ್ಪಿದ್ರೆ ಬಂಗಾರದ ಮೇಲೆ ಹಾಕ್ತಾರೆ, ಹೌದಾ? ಏನಮ್ಮ
ಹೌದಾ? ಸೊ ಅದೇ ಗಂಡು ಮಕ್ಳಿಗೆ ದುಡ್ಡು ಬಂತಂದರೆ ಅವರ ಒಂದು ಮೆಂಟ್ಯಾಲಿಟಿ, ಅವರ ಒಂದು ಇನ್ವೆಸ್ಟ್ಮೆಂಟ್ ಪ್ಯಾಟ್ರನ್ಸ್ ಟೋಟ್ಲಿ ಡಿಫ್ರೆಂಟ್. ಅವ್ರು ಎತ್ಕೊಂಡೋಗಿ ಶೇರ್ ಮಾರ್ಕೆಟಲ್ಲಿ ಹಾಕ್ತಾರೆ, ರಿಯಲ್ ಎಸ್ಟೇಟಲ್ಲಿ ಹಾಕ್ತಾರೆ, ಈ ರೀತಿ ಹಾಕ್ತಾರೆ. ಹೌದಾ? ಸೊ ಹೆಣ್ಮಕ್ಳಿಗೆ ಎಸ್ಪೆಷಲಿ ನೋಡಿ, ನಿಮ್ಮ ಹತ್ರ ದುಡ್ಡಿತ್ತು ಅಂತಂದರೆ ಯು ಕ್ಯಾನ್ ಇನ್ವೆಸ್ಟ್ ಆನ್ ಗೋಲ್ಡ್. ಓಕೆ, ಯು ಕ್ಯಾನ್ ಬೈ ಸಿಲ್ವರ್. ಲಾಸ್ಟ್ 3 ಇಯರ್ಸಲ್ಲಿ ಗೋಲ್ಡ್ಗಿಂತೂ ಸಿಲ್ವರ್ ಹ್ಯಾಸ್ ಗಿವನ್ ಲಾಟ್ ಆಫ್ ರಿಟರ್ನ್ಸ್. ನಿಮಗೆಲ್ಲ ಗೊತ್ತಿಲ್ವಾ? 80 ರುಪೀಸ್ ಇದ್ದಿದ್ದು ಸಿಲ್ವರು 340 ರುಪೀಸ್ಗೆ ಹೋಗಿತ್ತು. ಹೌದಾ? ಆಲ್ಮೋಸ್ಟ್ 300% ರಿಟರ್ನ್ಸ್ ಕೊಡ್ತು 1 ಇಯರಲ್ಲಿ ಸಿಲ್ವರ್. ಗೋಲ್ಡು ಆಲ್ಮೋಸ್ಟ್ 5,000-6,000 ರುಪೀಸ್ ಇದ್ದಿದ್ದು ಡಬಲ್ 14,000 ಆಗೋಯ್ತು. 14,000 15,000ವರೆಗೂ ಇದೆ ಇವತ್ತು. ಹೌದಾ? ಸೊ ಗುಡ್ ಮೋಡ್ ಆಫ್ ಇನ್ವೆಸ್ಟ್ಮೆಂಟ್. ಅದಾದಮೇಲೆ ರಿಯಲ್ ಎಸ್ಟೇಟ್ ಅಂದರೆ ಗೊತ್ತಲ್ಲಪ್ಪ, ಲ್ಯಾಂಡ್ಸ್ ಸೈಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು. ಇವೆಲ್ಲಕ್ಕಿಂತೂ ದ ಮೋಸ್ಟ್ ಬ್ಯೂಟಿಫುಲ್ ಇನ್ವೆಸ್ಟ್ಮೆಂಟ್ ಈಸ್ ಸಾವರಿನ್ ಗೋಲ್ಡ್ ಬಾಂಡ್ಸ್, SGBs ಅಂತ ಕರಿತೀವಿ. ಓಕೆ, ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಂತ ನಿಮ್ಗೆ ಯಾರು ಬುಲಿಯನ್ಸನ್ನು ಸೇಲ್ ಮಾಡೋದಿಲ್ಲ. ಸೇಲ್ ಮಾಡ್ತಾರಾ? ಬುಲಿಯನ್ ಗೋಲ್ಡ್, ನನಗೆ 5 ಗ್ರಾಮ್ ಗೋಲ್ಡ್ ಬೇಕು, ಕಟ್ ಮಾಡಿಕೊಡಿ 5 ಗ್ರಾಮ್ ಅಂದರೆ ಕೊಡ್ತಾರಾ? ಇಲ್ಲ. ಇನ್ ದ ಫಾರ್ಮ್ ಆಫ್ ಜ್ಯುವೆಲ್ರಿ ಯೂನಿಟ್ ಟು ಬೈ ದ ಗೋಲ್ಡ್. ಹೌದಾ? ಸೊ ಅದರ ಬದಲು ಫಿಸಿಕಲ್ ಗೋಲ್ಡ್ ಪರ್ಚೇಸ್ ಮಾಡೋ ಬದಲು ಯು ಕ್ಯಾನ್ ಚೂಸ್ ಸಾವರಿನ್ ಗೋಲ್ಡ್ ಬಾಂಡ್ಸ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರತಿ ವರ್ಷ ರಿಲೀಸ್ ಮಾಡೋದು. ಈಗ ಮಾರ್ಕೆಟಲ್ಲಿ ವಿಪರೀತ ಫ್ಲಕ್ಚುಯೇಷನ್ಸ್ ಇರೋದ್ರಿಂದ ಸೊ ಲಾಸ್ಟ್ 3 ಇಯರ್ಸಿಂದ ರಿಲೀಸ್ ಮಾಡಿಲ್ಲ ಇದನ್ನು. ಓಕೆ, ಏನಪ್ಪ ಆಯಿತು ಅಂತಂದರೆ ಲಾಸ್ಟ್ ಸಾವರಿನ್ ಗೋಲ್ಡ್ ಬಾಂಡ್ಸ್ ಬಿಟ್ಟಾಗ 24 ಕ್ಯಾರೆಟ್ ಗೋಲ್ಡ್ ಬಂದು 5,800 ರುಪೀಸ್ ಇತ್ತು. ಓಕೆ, ಅದಕ್ಕೆ 50 ರುಪೀಸ್ ಡಿಸ್ಕೌಂಟ್ 5,750 ಪರ್ ಗ್ರಾಮ್ ಬಿಟ್ಟರು. ಅದಾದ 2 ಇಯರ್ಸ್ಗೆ ಗೋಲ್ಡ್ ಇವತ್ತು ಆಲ್ಮೋಸ್ಟ್ 14,000 ರುಪೀಸ್ಗೆ ಹೋಗಿದೆ. ಓಕೆ, ಅದ್ರ ಜೊತೆಗೆ ಪ್ರತಿ ವರ್ಷ 2% ನಿಮಗೆ ಇಂಟ್ರೆಸ್ಟ್ ಬೇರೆ ಕೊಡ್ತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಗೋಲ್ಡ್ ಬಾಂಡ್ಸ್ಗೆ. ಗೊತ್ತಾಯ್ತಾ? ಆಮೇಲೆ ಯಾಕೆ ನಾವು ಇದು ಗೋಲ್ಡ್ ಬಾಂಡ್ಸನ್ನು ನಾವು ಮೋಸ್ಟ್ ಪ್ರಿಫರ್ ಮಾಡ್ತೀವಿ ಅಂತಂದರೆ, ನೀವಿವತ್ತು ಗೋಲ್ಡ್ ತೊಗೋತೀರಾ, ಯೂಶ್ವಲಿ ಜ್ಯುವೆಲ್ರಿ ಗೋಲ್ಡು ಎಷ್ಟು ಕ್ಯಾರೆಟು? 22 ಕ್ಯಾರೆಟ್ ಇರುತ್ತೆ. ಅದೊಂದು 14,000 ಇದೆ ಅಂತ ಇಟ್ಕೊಳ್ಳಿ ಪರ್ ಗ್ರಾಮ್. ನೀವೇನಾದ್ರು ಆಭರಣ ತೊಗೊಂಡ್ರಿ ಅಂತಂದರೆ, ನೀವೇನಾದ್ರು ಜ್ಯುವೆಲ್ರಿ ತೊಗೊಂಡ್ರಿ ಅಂತಂದರೆ ನಿಮ್ಗೆ ಆಲ್ಮೋಸ್ಟ್ 16,000 to 17,000 ರುಪೀಸ್ ಬೀಳುತ್ತಮ್ಮ. ಬೀಳುತ್ತಾ ಇಲ್ವಾ? ಗ್ರಾಮ್ಗೆ 2,000-3,000 ಜಾಸ್ತಿ ಆಗುತ್ತೆ. ಏನದು? ಮೇಕಿಂಗ್ ಚಾರ್ಜಸ್ಸು, ವೇಸ್ಟೇಜು ಅಂತ ಹಿಡನ್ ಚಾರ್ಜಸನ್ನು ನಿಮ್ಗೆ ಹಾಕ್ತಾರೆ. ಬಟ್ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಮಾಡ್ತಾ ಇದ್ದೀರಾ ಅಂತಂದರೆ, ಇಫ್ ಯು ಇನ್ವೆಸ್ಟ್ ಆನ್ ಸಾವರಿನ್ ಗೋಲ್ಡ್ ಬಾಂಡ್ಸ್, ನೋ ವೇಸ್ಟೇಜ್, ನೋ ಮೇಕಿಂಗ್ ಚಾರ್ಜಸ್, ದೆನ್ ನೋ GST. ಓಕೆ, ನೀವು ಗೋಲ್ಡ್ ತೊಗೋಬೇಕಂದ್ರೆ 3% ಯು ನೀಡ್ ಟು ಪೇ ದ GST. ಫಾರ್ ಸಾವರಿನ್ ಗೋಲ್ಡ್ ಬಾಂಡ್ಸ್ ದರ್ ಇಸ್ ನೋ GST. ಓಕೆ, ಸೊ ಹಾಗಾಗಿ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಯು ಕ್ಯಾನ್ ಯೂಸ್. ಗೊತ್ತಾಯ್ತಾ? ಸಾವರಿನ್ ಗೋಲ್ಡ್ ಬಾಂಡ್ಸ್ ಅಂತ. ಸೊ ನೀವೇನಾದ್ರು ರಿಟೈರ್ಮೆಂಟ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಇನ್ನು ನಿಮಗೆಲ್ಲ 20 ವರ್ಷ, ನೀವೆಲ್ಲ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು. ಇನ್ನೊಂದು 20-25 ವರ್ಷಕ್ಕೆ ನಾವು ರಿಟೈರ್ಡ್ ಆಗ್ತೀರಿ, ಆಮೇಲೆ ಏನಪ್ಪ ಕತೆ ಅಂತ ಯೋಚನೆ ಮಾಡುವಾಗ ಸೊ ಅಲ್ಲಿ ಸುಮಾರು ಆಪ್ಷನ್ಸ್ ಇದ್ದಾವೆ ರಿಟೈರ್ಮೆಂಟ್ ಬೆನಿಫಿಟ್ಸ್ಗೆ. ಒಂದು PPF ಅಂತ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ವಿ ಕ್ಯಾನ್ ಓಪನ್ ಅ ಅಕೌಂಟ್ ಇನ್ ಅ ಬ್ಯಾಂಕಲ್ಲೇ ನಾವು ಅಕೌಂಟನ್ನು ಓಪನ್ ಮಾಡಿ ಇನ್ವೆಸ್ಟ್ ಮಾಡ್ಬೋದು. ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ವಿ ಕ್ಯಾನ್ ಗೆಟ್ ಅ ರಿಟರ್ನ್. ಅದಾದಮೇಲೆ ನಮ್ಮದೆಲ್ಲ NPS ಅಂತ ಇದೆ, ಇದನ್ನು ನಿಮಗೆಲ್ಲ ಹೇಳಿದ್ರೆ ಅದು ಅಷ್ಟು ಇದಾಗೋದಿಲ್ಲ. ಅದಾದಮೇಲೆ ಸರ್ಟನ್ ಪೆನ್ಷನ್ ಆ್ಯಂಡ್ ರಿಟೈರ್ಮೆಂಟ್ ಸ್ಕೀಮ್ಸ್ ಇದ್ದಾವೆ ಸೆಂಟ್ರಲ್ ಗೌರ್ಮೆಂಟ್ದು. ಸೊ ನಿಮಗೆಲ್ಲ ಹೇಳ್ತಾ ಇರ್ತಾರೆ, ಮೋದಿದು ಸ್ಕೀಮ್ ಇದೆ, ರಿಟೈರ್ಮೆಂಟ್ ಮತ್ತು ದುಡ್ಡು ಬರುತ್ತೆ, ಈಗಲೇ ಇನ್ವೆಸ್ಟ್ ಮಾಡಿ, ತಿಂಗಳಿಗೆ ಇಷ್ಟಿಷ್ಟು ಹಾಕಿ ಅಂತೆಲ್ಲ ಸ್ಕೀಮ್ಸಲ್ಲಿ. ಸೊ ಆ ರೀತಿ ಸ್ಕೀಮ್ಸ್ ಇದ್ದಾವೆ, ಬೇಕಾದ್ರೆ ನೀವು ಅದನ್ನು ದುಡ್ಡನ್ನು ಇನ್ವೆಸ್ಟ್ ಮಾಡ್ಬೋದು. ಸೊ ನಿಮಗೆ ಎಲ್ಲಕ್ಕಿಂತ ವೆರಿ ಇಂಪಾರ್ಟೆಂಟ್ ಆಗಿ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಬಂದ ತಕ್ಷಣ ನಾವು 5 ಕಾಂಪೋನೆಂಟ್ ಮೇಲೆ ಮೇಜರ್ ಫೋಕಸ್ ಮಾಡ್ತೀವಿ. ಅದರಲ್ಲಿ ಲಾಸ್ಟ್ ಕಾಂಪೋನೆಂಟ್ ಬಂದು ಪ್ರೊಟೆಕ್ಷನ್. ನಿಮ್ಮ ಹತ್ರ ದುಡ್ಡಿದೆ, ಸಂಪಾದನೆ ಮಾಡ್ತಾ ಇದ್ದೀರಾ, ಅದನ್ನು ಉಳಿಸ್ಕೋಬೇಕಲ್ವಾ? ನಿಮ್ಮನ್ನು ನೀವು ಉಳಿಸ್ಕೋಬೇಕು, ಜೊತೆಗೆ ದುಡ್ಡನ್ನು ಉಳಿಸ್ಕೋಬೇಕು. ಪ್ರೊಟೆಕ್ಟ್ ಅಂತ ಕರಿತೀವಿ. ಪ್ರೊಟೆಕ್ಷನ್ಗೆ ಬಂದಾಗ ವೆರಿ ಇಂಪಾರ್ಟೆಂಟ್ ಆಗಿ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಬರುತ್ತಪ್ಪ. ಯಾವಾಗಲೂ ಲೈಫ್ ಈಸ್ ಟು ರಿಸ್ಕಿ ಅಂತ ಕರಿತೀವಿ. ಯಾವಾಗ ಏನು ಬೇಕೋ ಆಗ್ಬೋದು. ಹೌದಾ? ನೆನ್ನೆ ಯಾರೋ ಇದ್ದ, ನೆನ್ನೆ ರಾತ್ರಿ ಚೆನ್ನಾಗಿ ಮಾತಾಡ್ದ, ರಾತ್ರಿ 12 ಗಂಟೆಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟಿದ್ದ ಬೆಳಗ್ಗೆ ಎದ್ದೇಳೋಷ್ಟೊಳಗಡೆ. ಹೌದಪ್ಪ? ಅಲ್ಲೆಲ್ಲ ಗಾಡೀಲಿ ಹೋಗ್ತಾ ಇದ್ದ, ಲಾರಿ ಬಂದು ಟಚ್ ಆಯಿತು, ಹೋಗ್ಬಿಟ್ಟ. ಬರುತ್ತಾ ಇಲ್ವಾ? ಸೊ ಆ ಟೈಮ್ಗೆ ಯಾವ ರೀತಿಯ ಪ್ಲ್ಯಾನ್ಸನ್ನು ನೀವು ಚೂಸ್ ಮಾಡಬೇಕು, ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕಾದ್ರೆ ಅಂದರೆ ಅಲ್ಲೊಂದಷ್ಟು ಇನ್ಶೂರೆನ್ಸ್ ಬರುತ್ತೆ. ಸೊ ಅದರಲ್ಲಿ ಒಂದು ಲೈಫ್ ಇನ್ಶೂರೆನ್ಸ್ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. LIC ಕೇಳಿದ್ದೀರಾ? ಮಾಡಿಸಿದ್ದೀರಮ್ಮ ಪಾಲಿಸಿಗಳು? ಓಕೆ,
ಯಾರಾದರೂ LIC ಏಜೆಂಟ್ ಜೊತೆ ಒಂದು 10 ನಿಮಿಷ ಮಾತಾಡಿದ್ರೆ ಸಾಕು, ನಾವು ಬದುಕಿರೋದಕ್ಕಿಂತ ಹಾಂ ಸತ್ತೋದ್ರೇ ಲಾಭ ಜಾಸ್ತಿ ಅನಿಸ್ಬಿಡುತ್ತೆ, ಹೌದಾ? ಅನಿಸುತ್ತೆ ಅಷ್ಟೇ. ಓಕೆ, ಸೊ ದಟ್ ಈಸ್ ಲೈಫ್ ಇನ್ಶೂರೆನ್ಸ್, ಪ್ರೊಟೆಕ್ಷನ್ ಅಗೇನ್ಸ್ಟ್ ಡೆತ್ ಆಫ್ ದ ಇನ್ಶೂರ್ಡ್, ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಬೆನಿಫಿಟ್ಸ್. ಸೊ ಇನ್ ಕೇಸ್ ಏನಾದರೂ ನಿಮ್ಮ ಮೇಲೆ ಎಂಟೈರ್ ಫ್ಯಾಮಿಲಿ ಡಿಪೆಂಡ್ ಆಗಿದೆ, ನಮ್ಮ ಇನ್ಕಮ್ಮಿಂದಾನೇ ಫ್ಯಾಮಿಲಿ ನಡೀತಾ ಇದೆ, ನಮಗೇನಾದ್ರು ಆಗ್ಬೋದು ಅಂತ ಯಾರಿಗಾದರೂ ಅನ್ನಿಸಿದ್ರೆ ದೇ ಕ್ಯಾನ್ ಚೂಸ್ ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್. ಓಕೆ, ಇದರಲ್ಲಿ ಇನ್ ಕೇಸ್ ಏನೋ ಡೆತ್ ಆದ್ರೂ ಕೊಡ್ತಾರೆ, ಇಲ್ಲ ಅಂದರೆ ಮೆಚುರಿಟಿ, ಆ ಬಾಂಡ್ ಮೆಚುರಿಟಿ ಆದ್ರೇನು ನಿಮಗೆ ವಿತ್ ಇಂಟ್ರೆಸ್ಟ್ ವಿತ್ ಬೋನಸ್ ಕೊಡ್ತಾರೆ. ಅದಾದಮೇಲೆ ಎಂಡೋಮೆಂಟ್ ಪಾಲಿಸಿ ಅಂತ ಕರಿತೀವಿ. ಇದೇನಪ್ಪ ಅಂತಂದರೆ ಲೈಫ್ ಇನ್ಶೂರೆನ್ಸ್ ಪ್ಲಸ್ ಸೇವಿಂಗ್ಸ್. ಇದರಲ್ಲಿ ರಿಟರ್ನ್ಸು ಜಾಸ್ತಿ ಬರುತ್ತೆ, ಲೈಫ್ಗೆ ಇನ್ಶೂರೆನ್ಸು ಜಾಸ್ತಿ ಇರುತ್ತೆ. ಅದಾದಮೇಲೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಂತ ಹೇಳ್ಬಿಟ್ಟು ಇದು ಸ್ಪೆಸಿಫೈಡ್ ಪೀರಿಯಡನ್ನು ಕವರ್ ಮಾಡುತ್ತೆ. ಏನಂತಂದರೆ ವೆರಿ ಲೆಸ್ ಅಮೌಂಟ್ ಆಫ್ ಪ್ರೀಮಿಯಮ್ ತುಂಬ ಕಡಿಮೆ ಕಟ್ಟಬೇಕು, ನಿಮಗೆ ಹ್ಯೂಜ್ ರಿಟರ್ನ್ ಇನ್ ದ ಸೆನ್ಸ್ ಒನ್ ಟೈಮ್ ಇನ್ ಕೇಸ್ ಡೆತ್ಗೆ ಮಾತ್ರ ಕೊಡ್ತಕ್ಕಂಥದ್ದು ನಮ್ಮ ಟರ್ಮ್ ಇನ್ಶೂರೆನ್ಸ್. ಒಂದು 10,000 ನಿಮ್ಮ ಏಜ್ಗೆಲ್ಲ ಒಂದು 10,000 8,000 ರುಪೀಸ್ ಪರ್ ಆ್ಯನಮ್ ಬರುತ್ತೆ ಪ್ರೀಮಿಯಮ್. ಓಕೆ, ಪ್ರೀಮಿಯಮ್ ಕಟ್ಕೊಂಡ್ರೆ ಇನ್ ಕೇಸ್ ಏನಾರು ಆಯಿತು ಅಂತಂದ್ರೆ 1 crore 2 crore ಈ ರೀತಿ ನಿಮ್ಮನ್ನು ಇನ್ಶೂರೆನ್ಸ್ ತೊಗೋಬೋದು. ಏನೂ ಆಗಿಲ್ಲ ಅಂದರೆ ಏನೂ ಬರಲ್ಲ. ಯಾವ ಇನ್ಶೂರೆನ್ಸಲ್ಲಿ? ಟರ್ಮ್ ಇನ್ಶೂರೆನ್ಸಲ್ಲಿ. ಲೈಫ್ ಇನ್ಶೂರೆನ್ಸಲ್ಲಿ ನೀವು ಕಟ್ಟಿದ ದುಡ್ಡು 100% ವಿತ್ ಬೋನಸ್ ಬರುತ್ತೆ. ಓಕೆ, ಬಟ್ ಟರ್ಮ್ ಇನ್ಶೂರೆನ್ಸಲ್ಲಿ ಏನೂ ಆಗಿಲ್ಲ ಅಂದರೆ ಏನೂ ಬರೋದಿಲ್ಲ, ಏನಾದರೂ ಆದರೆ ಹ್ಯೂಜ್ ಅಮೌಂಟ್ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಅದಾದಮೇಲೆ ಇತ್ತೀಚೆಗೆ ತಮಗೆಲ್ಲ ಗೊತ್ತು ನಮ್ಮ ಹ್ಯಾಬಿಟ್ಸ್. ಓಕೆ, ನಮ್ಮಲ್ಲಿರ್ತಕ್ಕಂಥ ಒಂದು ಲೈಫ್ ಸ್ಟೈಲ್ ಚೇಂಜಸ್. ಮೊಬೈಲ್ ಮುಂದ್ಗಡೆ ಕೂತ್ಕೊಂಡಿರ್ತೀವಿ, ಸುಮಾರು ನಿಮ್ಮ ಸ್ಕ್ರೀನ್ ಟೈಮ್ಗಳು ರೆಕಾರ್ಡ್ ಮಾಡುತ್ತೆ ಮೊಬೈಲೇ. ಒಂದು ಸಲ ಹೋಗ್ಬಿಟ್ಟು ಸೆಟ್ಟಿಂಗ್ಸಲ್ಲಿರುತ್ತೆ ವಾಟ್ ಈಸ್ ಯುವರ್ ಸ್ಕ್ರೀನ್ ಟೈಮ್ ಅಂತ, ಜಸ್ಟ್ ಹ್ಯಾವ್ ಚೆಕ್. ಓಕೆ, 3 hours 4 hours 5 hours. ಇನ್ನು ಕೆಲವರು ಹುಡುಗರು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಮೂವಿ ನೋಡೋದೆ, ಗೇಮ್ ಆಡೋದು. ನಾನು ಲಾರೆನ್ಸ್ ಸರ್ ಬಾಯ್ಸ್ ಕಾಲೇಜಲ್ಲಿ ಇರಬೇಕಾದ್ರೆ ಹುಡುಗರನ್ನ ಓಡಿಸ್ಕೊಂಡು ಹೋಗ್ತಾ ಇದ್ವಿ. ಅಲ್ಲೆಲ್ಲ ಹೋಗ್ಬಿಟ್ಟು ಸೈಕಲ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಏನಪ್ಪ ಮೊಬೈಲ್ಗೆ ಈ ಫಿಂಗರ್ಸ್ಗೆ ಗ್ಲೌಸ್ ಬರುತ್ತೆ, ಫಿಂಗರ್ ಗ್ಲೌಸ್ ಬರುತ್ತೆ. ಏನಕ್ಕೆ? ಪಬ್ಜಿ ಆಡಲಿಕ್ಕೆ. 2 ಫಿಂಗರ್ಗೆ ಗ್ಲೌಸ್ ಹಾಕ್ಕೊಂಡು, ಆಮೇಲೆ ನೀವೆಲ್ಲ ಈ ಕೇರಮ್ ಮಾಡಬೇಕಾದ್ರೆ ಕೇರಮ್ ಬೋರ್ಡ್ಗೆ ಪೌಡ್ರ್ ಹಾಕ್ತಿರಲ್ಲ, ಏನಕ್ಕೆ? ಸ್ಮೂತ್ ಆಗಲಿ. ಮೊಬೈಲ್ ಫೋನ್ಗೆ ಪೌಡ್ರು, ಇಷ್ಟಪ್ಪ ಒಂದು ಪೇಪರಲ್ಲಿ ತೊಗೊಂಬಂದ್ಬಿಡೋರು, ಪೌಡ್ರ್ ಹಾಕ್ಕೊಂಡು ಅದರಲ್ಲಿ ಸ್ಪೀಡಾಗಿ ಆಡಬೇಕು, ಒಂಚೂರು ಅಡೆತಡೆ ಬರಬಾರ್ದು ಅಂತ. ನಿಜವಾಗ್ಲೂ ಓಕೆ, ಈ ರೀತಿ ಆಗ್ತಾ ಇದೆ. ಸೊ ಇದೆಲ್ಲ ಆದಾಗ ಏನಾಗುತ್ತೆ, ನಮ್ಮ ಹೆಲ್ತ್ಗಳು 100% ಬೇರೆ ಬೇರೆ ರೀತಿಯ ಕಾಯಿಲೆಗಳು ಬರ್ತಕ್ಕಂಥದ್ದು. ಓಕೆ, ಸೊ ಹಾರ್ಟ್ ಫೇಲ್ಯೂರ್ ಆಗ್ತಕ್ಕಂಥದ್ದು, ಕಿಡ್ನಿ ಫೇಲ್ಯೂರ್ ಆಗ್ತಕ್ಕಂಥದ್ದು, ಈ ರೀತಿಯ ಪ್ರಾಬ್ಲಮ್ಸ್ ಎಲ್ಲ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಕಿಡ್ನಿ ಫೇಲ್ಯೂರ್ ಅಂತ ಅದು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಲಾಸ್ಟ್ ವೀಕ್ ನ್ಯೂಸ್ ಪೇಪರಲ್ಲಿ ಬರ್ತಾ ಇತ್ತು. ಸೊ ಇದಕ್ಕೇನಪ್ಪ ಅಂತಂದರೆ ಯು ಕ್ಯಾನ್ ಟೇಕ್ ಅ ಮೆಡಿಕಲ್ ಇನ್ಶೂರೆನ್ಸ್. ನಿಮ್ಮ ಮನೆಯಲ್ಲೂ ಅಷ್ಟೇ, ನಿಮ್ಮ ಪೇರೆಂಟ್ಸ್ ಇರ್ತಾರೆ, ಇನ್ನೊಬ್ರು ಯಾರೋ ಇರ್ತಾರೆ ಏನಪ್ಪ, ಸೊ ಅವ್ರಿಗೇನೋ ಸ್ವಲ್ಪ ಇಶ್ಯೂಸ್ ಆಗುತ್ತೆ ಅಂತ ಗೊತ್ತಾದರೆ ಇಮಿಡಿಯೇಟ್ಲಿ ಟೇಕ್ ಅಪ್ ದ ಮೆಡಿಕಲ್ ಇನ್ಶೂರೆನ್ಸ್. ಪ್ರೀಮಿಯಮ್ಸ್ ಎಲ್ಲ ಇರುತ್ತೆ. ನೀವು ಪರ್ ಆ್ಯನಮ್ 20,000-25,000 ರುಪೀಸ್ ಪ್ರೀಮಿಯಮ್ ಕಟ್ಕೊಂಡ್ರೆ ನಿಮಗೆ ಅಪ್ ಟು 10 lakh ರುಪೀಸ್ವರೆಗೂ ಕವರೇಜ್ ಕೊಡ್ತಾರೆ. ಏನೋ ಪ್ರಾಬ್ಲಮ್ ಆಯಿತು, ಒಂದು ಆಪ್ರೇಷನ್ ಆಯಿತು, 5 lakhs 10 lakhs ಆಯಿತು ಅಂತಂದರೆ ದ ಕಂಪನಿ ವಿಲ್ ಪೇ. ದಟ್ ಈಸ್ ಮೆಡಿಕಲ್ ಇನ್ಶೂರೆನ್ಸ್. ಅದಾದಮೇಲೆ 2 ಗೌರ್ಮೆಂಟ್ ಕೊಟ್ಟಿರ್ತಕ್ಕಂತಹ ಒಂದು ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ದು 2 ಸ್ಕೀಮ್ಸ್ ಇದಾವಪ್ಪ, ತಿಳ್ಕೊಳ್ಳಿ. ಹೋಗಿ ನಿಮ್ಮ ಪೇರೆಂಟ್ಸ್ಗೆಲ್ಲ ಮಾಡಿಸಿ. ಯಾರೋ ಹೆಚ್ಚಾಗಿ ಗಾಡಿಗಳಲ್ಲಿ ಅದರಲ್ಲಿ ಇದರಲ್ಲಿ ಓಡಾಡ್ತಾ ಇರ್ತಾರೆ, ಗೊತ್ತಾಗೋದಿಲ್ಲ. ಆಕ್ಸಿಡೆಂಟ್ ಯಾವಾಗ ಆಗುತ್ತೆ ಅಂತ ಯಾರೂ ಹೇಳಲಿಕ್ಕಾಗೋದಿಲ್ಲ. ಸೊ ದೆರ್ ಆರ್ 2 ಸ್ಕೀಮ್ಸ್. ಒನ್ ಈಸ್ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಅಂತ, PMJJBY ಅಂತ. ಇದರೊಳಗಡೆ 20 ರೂಪೀಸ್ ಇರುತ್ತೆ ಪ್ರೀಮಿಯಮ್ ಪರ್ ಆ್ಯನಮ್. ಒಂದು ವರ್ಷಕ್ಕೆ ಬರೀ 20 ರೂಪಾಯಿ. 2 ಲಕ್ಷ ರೂಪಾಯಿ ಕವರ್ ಆಗುತ್ತೆ ಯಾವಾಗ ಆಕ್ಸಿಡೆಂಟ್ ಏನಾದರೂ ಆಗಿ ತೀರ್ಕೊಂಡ್ರೆ. ಓಕೆ, ಇಫ್ ಡೆತ್ ಹ್ಯಾಪನ್ಸ್ ಡ್ಯೂ ಟು ಆಕ್ಸಿಡೆಂಟ್, ಸೊ ಇಟ್ ಕವರ್ಸ್ 2 lakh rupees ಇನ್ಶೂರೆನ್ಸ್ ಫಾರ್ ಅ ಪ್ರೀಮಿಯಮ್ ಆಫ್ ₹20 per annum. ದಿಸ್ ಈಸ್ ಒನ್ ಸ್ಕೀಮ್. ಇನ್ನೊಂದು ಸ್ಕೀಮ್ ಇದೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಅಂತ. ಅದರಲ್ಲಿ ಪರ್ ಆ್ಯನಮ್ 436 rupees ಇಸ್ ದ ಪ್ರೀಮಿಯಮ್, ವಿಚ್ ಆಲ್ಸೋ ಕವರ್ಸ್ 2 lakh rupees ಇನ್ಶೂರೆನ್ಸ್. ನೋಡಿ, ಯಾರಾದರೂ ಇದ್ದರೆ ಮನೆಗಳಲ್ಲಿ ಆಲ್ಮೋಸ್ಟ್ ನಿಮಗೆ ಒಂದು 450 ರೂಪಾಯಿ ಬೀಳುತ್ತೆ ಒಬ್ಬರಿಗೆ. ನಾನು 40 ರೂಪಾಯಿ ಮಾಡಿಸ್ತೀನಿ 4 ಲಕ್ಷ ಕೊಡ್ತಾರೆ ಸರ್, ಇಲ್ಲ ಆಪ್ಷನ್ ಅದು. ಓಕೆ, ಸೊ ಒಬ್ಬರಿಗೆ ಅಷ್ಟೇ ಇರ್ತಕ್ಕಂಥದ್ದು, ಫಿಕ್ಸ್ಡ್ ಅದು. ಸೊ ನೀವೇನಾದರೂ ನಿಮ್ಮ ಪೇರೆಂಟ್ಸ್ಗೆ ಅಥವಾ ನಿಮ್ಮ ಬ್ರದರ್ಸೋ ಸಿಸ್ಟರ್ಸೋ ಓಡಾಡ್ತಾ ಇರ್ತಕ್ಕಂಥವ್ರು ಇದ್ರು ಅಂತಂದರೆ ಯು ಕ್ಯಾನ್ ಡೂ ದಟ್. ದಿಸ್ ಆರ್ ದ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್. ಆ್ಯಂಡ್ ಇತ್ತೀಚೆಗೆ ನಾವು ಏನು ನಮ್ಮ ದುಡ್ಡನ್ನು ಪ್ರೊಟೆಕ್ಷನ್ ಮಾಡ್ಕೋಬೇಕು, ಪ್ರೊಟೆಕ್ಷನ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟಾಗಿ ನಮಗೆ
ಫೈನಾನ್ಷಿಯಲ್ ಫ್ರಾಡ್ಸ್ ಆ್ಯಂಡ್ ಡಿಜಿಟಲ್ ಸೇಫ್ಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿ ನೀಡ್ ಟು ಫೋಕಸ್. ಇತ್ತೀಚೆಗೆ ನಮ್ಮ ಪಕ್ಕದ ಕಾಲೇಜಿನ ಪ್ರಿನ್ಸಿಪಲ್ರದು ರಾತ್ರಿ 1 ಗಂಟೆಯಲ್ಲಿ ಒನ್ ಟ್ರಾನ್ಸಾಕ್ಷನ್ 33,333 rupees, ಸೆಕೆಂಡ್ ಟ್ರಾನ್ಸಾಕ್ಷನ್ 39,333 rupees ಇಸ್ ಡಿಡಕ್ಟೆಡ್. ನಾನೊಂದು 7-8 years ಬ್ಯಾಕ್ ಒಂದು ಕ್ರೆಡಿಟ್ ಕಾರ್ಡ್ ತೊಗೊಂಡಿದ್ದೆ. ರಾತ್ರಿ 1:30 ಒಂದು ಮೆಸೇಜ್ ಬಂತು. ಏನು ಅಂತ ನೋಡಿದ್ರೆ, ಯುವರ್ ಕಾರ್ಡ್ ಈಸ್ ಯೂಸ್ಡ್ ಫಾರ್ ಪರ್ಚೇಸ್ ಆಫ್ ಅ ಕ್ಯಾಸೆಟ್, ಸಮ್ ಮ್ಯೂಸಿಕ್ ಕ್ಯಾಸೆಟ್ ಫಾರ್ $15 ಅಂತ. ನನ್ನ ಅಕೌಂಟಿಂದ $15. ಹಂಗೆ ಟಕ 5 ಮೆಸೇಜು, $15 ಹೋಯ್ತು. ಅಷ್ಟೊತ್ತು ಬ್ಲಾಕ್ ಆಗೋಯ್ತು ಕಾರ್ಡು. ದಟ್ ಈಸ್ ಡಿಜಿಟಲ್ ಫ್ರಾಡ್ಸ್ ಅಂತ ಗೊತ್ತಿರುತ್ತೆ ನಿಮಗೆ. ಇತ್ತೀಚೆಗೆ ಇದರಲ್ಲೆಲ್ಲ ಬರ್ತಾ ಇರುತ್ತಲ್ಲಮ್ಮ, ವಾಟ್ಸಾಪ್ಗಳಲ್ಲಿ ನಿಮಗೆ ಲ್ಯಾಪ್ಟಾಪ್ ಕೊಡ್ತಾರೆ, ನಿಮಗೆ ಫ್ರೀಯಾಗಿ ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ, ಕ್ಲಿಕ್ ದ ಲಿಂಕ್ ಅಂತ ಬರುತ್ತೆ ಒಂದು. ನೋಡಿದ್ದೀರಾ ಅಕೌಂಟಲ್ಲಿ ದುಡ್ಡಿತ್ತು ಅಂದರೆ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ 100% ಹೋಯ್ತು. ನಿಮ್ಮ ಮೊಬೈಲನ್ನು ಅವ್ನ ಕಂಟ್ರೋಲಿಗೆ ತೊಗೊಂಡು ಯಾರ್ಯಾರು ಅಕೌಂಟಲ್ಲಿ ದುಡ್ಡು ಇರುತ್ತೋ ಎಲ್ಲ ಇದು ಮಾಡಿಬಿಡ್ತಾರೆ. ಸೊ ಯಾವ ರೀತಿಯ ಫ್ರಾಡ್ಸ್ ನಡೆಯುತ್ತೆ ಅಂತ, ಫ್ರಾಡ್ಸ್ ಎಸ್ಪೆಷಲಿ ಯಾಕಂತಂದರೆ ದಿಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಯುವರ್ ಡಿಜಿಟಲ್ ಲಿಟ್ರಸಿ. ನಿಮ್ಗೆ ಗೊತ್ತಿರಬೇಕು. ಇತ್ತೀಚೆಗೆ ಕ್ಲೋಸ್ ಮಾಡಬೇಕಾ? 5 minutes. ಓಕೆ. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಎಲ್ಲ ಇವತ್ತು ಬ್ಯಾಂಕ್ಗಳಲ್ಲಿ ರೆಕ್ರೂಟ್ಮೆಂಟ್ಸ್ ನಡೀತಾ ಇದೆಯಾ? ಬ್ಯಾಂಕ್ಸಲ್ಲಿ ಕಾಮರ್ಸ್ ಸ್ಟೂಡೆಂಟ್ಸು ಬ್ಯಾಂಕ್ಸಲ್ಲಿ ಸೆಲೆಕ್ಷನ್ಸ್ ರೆಕ್ರೂಟ್ಮೆಂಟ್ಸ್ ನಡೀತಾ ಇದೆಯಾ? ಗೊತ್ತಿಲ್ಲ. ಡಿಗ್ರಿ BCom ಏನಕ್ಕೆ ಸೇರಿದ್ರಿ? BCom ಏನಕ್ಕೆ ಸೇರಿದ್ರಿ? BBA BCom ವೈ ಡಿಡ್ ಯು ಚೂಸ್? ಗೊತ್ತಿಲ್ಲ. ಡಿಗ್ರಿ ಬೇಕು ಸಾರ್ ಅಷ್ಟೇ. ಹೌದಮ್ಮ. ಬ್ಯಾಂಕ್ಸಲ್ಲಿ ರೆಕ್ರೂಟ್ಮೆಂಟ್ಸು ತುಂಬಾ ಬಿದ್ದೋಗಿದೆ. ನಾವೆಲ್ಲ ಓದ್ಬೇಕಾದ್ರೆ ಥೌಸಂಡ್ಸ್ ಆಫ್ ಪೋಸ್ಟ್ ಕಾಲ್ ಮಾಡ್ತಾಯಿದ್ರು. ಇತ್ತೀಚೆಗೆ ಬಿದ್ದೋಗಿದೆ. ಯಾಕೆ? ಬ್ಯಾಂಕಲ್ಲಿ ಜನ ಬೇಕಾಗಿಲ್ಲ. ಡಿಜಿಟಲೈಸೇಷನ್ ನಿಮಗೆಲ್ಲ ಗೊತ್ತು. ಇವತ್ತು ನೀವು ಎಷ್ಟು ಜನ ಬ್ಯಾಂಕ್ ಹೋಗ್ತೀರಾ ರೆಗ್ಯುಲರ್ ಆಗಿ? ವಿತ್ಡ್ರಾ ಮಾಡೋಕ್ಕೆ ATMಗೆ ಹೋಗ್ತೀರಾ? ವೆರಿ ಲೆಸ್, ತುಂಬ ಕಡಿಮೆ. ಯಾಕೆ? ಯು ಹ್ಯಾವ್ ಫೋನ್ಪೇ, UPI ಇದೆ. ಹೌದಾ? ಮೊಬೈಲಲ್ಲೇ ಪೇ ಮಾಡ್ಬೋದು, ಇನ್ನೊಬ್ಬರಿಂದ ತೊಗೋಬೋದು. ಹೌದಾ ಇಲ್ಲ? ಸೊ ಎಲ್ಲ ಡಿಜಿಟಲೈಸೇಷನ್. ಹಿಂದೆ ಬ್ಯಾಂಕ್ ಹೋದರೆ ಅರ್ಧ ಕಿಲೋಮೀಟ್ರ್ ಕ್ಯೂ ನಿಂತಿರೋರು. ಇವತ್ತೆಲ್ಲ ಬ್ಯಾಂಕ್ ಹೋಗೋರ ಸಂಖ್ಯೆ ತುಂಬ ಕಡಿಮೆ. ಯಾರೋ ಸೀನಿಯರ್ ಸಿಟಿಸನ್ಸ್ ಹೋಗ್ತಾರೆ ಅಷ್ಟೇ ಬ್ಯಾಂಕ್ಗಳಿಗೆ. ಸೊ ಹಾಗಾಗಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಡಿಜಿಟಲೈಸೇಷನ್ ಯಾವಾಗ ಜಾಸ್ತಿ ಆಯಿತು ಆಟೋಮೆಟಿಕಲಿ ಫೈನಾನ್ಷಿಯಲ್ ಫ್ರಾಡ್ಸು ಸಹ ಜಾಸ್ತಿ ಆಗಿದೆ. ಆ ಫೈನಾನ್ಷಿಯಲ್ ಫ್ರಾಡ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್. ಒಂದು ಪೋಂಜಿ ಸ್ಕೀಮ್ಸ್ ಅಂತ ನಿಮಗೆಲ್ಲ ಗೊತ್ತು. ಫೈನಾನ್ಷಿಯಲ್ ಫ್ರಾಡ್ ಸ್ಕೀಮ್ಸ್ ಆಗಲೇ ಹೇಳಿದೆ. ಕೋಲಾರಲ್ಲಿ ಒಂದು ಇದು ಮಾಡಿದ್ರಪ್ಪ, 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 22,000 ಪರ್ ಮಂತ್ ಇನ್ವೆಸ್ಟ್ ಕೊಡ್ತೀವಿ ಅಂತ. ಓಕೆ, ಹೋಯ್ತು ಪೂರ್ತಿ ಎಲ್ಲ ದುಡ್ಡು. ಫಸ್ಟ್ 1 ಲಕ್ಷ ಹಾಕಿದ್ರು, 22,000 ಕೊಡೋಕ್ಕೆ ಶುರು ಮಾಡಿದ್ರು. ಮತ್ತು 5 ಲಕ್ಷ ಹಾಕಿದ್ರು, 10 ಲಕ್ಷ ಹಾಕಿದ್ರು. ಕ್ರೋರ್ಸ್ ಟುಗೆದರ್ ದೇ ಹ್ಯಾವ್ ಲಾಸ್ಟ್, ಸಚ್ ಆಸ್ ಪೋನ್ಜಿ ಸ್ಕೀಮ್ಸ್. ಅದಾದಮೇಲೆ ಫಿಶಿಂಗ್ ಅಂತ ಇದೆ. ನಿಮಗೆಲ್ಲ ಫೇಕ್ ಇಮೇಲ್ಸ್ ಬರುತ್ತೆ. ಓಕೆ, ಫೇಕ್ SMS ಬರುತ್ತೆ. ಪ್ಲೀಸ್ ಕ್ಲಿಕ್ ಆನ್ ದ ಬಿಲೋ ಲಿಂಕ್. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು, ನಿಮ್ಮ ಅಕೌಂಟು ಹ್ಯಾಕ್ ಮಾಡಾಕ್ತಾರೆ. ದಟ್ ಈಸ್ ಫಿಶಿಂಗ್ ಅಂತ. ಇನ್ನೊಂದು ವಿಶಿಂಗ್ ಅಂತ, ವಿಡಿಯೋ ಕಾಲ್ ಮಾಡ್ತಾರೆ. ಅದು ಇತ್ತೀಚೆಗೆ ಜಾಸ್ತಿ ಆಗ್ಬಿಟ್ಟಿತ್ತು. ನಾನು ಪೊಲೀಸ್ ಸ್ಟೇಷನಿಂದ ಕಾಲ್ ಮಾಡ್ತಾ ಇದ್ದೀನಿ, ಓಕೆ ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಅಂತ. ಇದು ಬೆಂಗಳೂರಲ್ಲಿ ವಿಪರೀತ ನಡೀತಾ ಇದೆ. ಕ್ರೋರ್ಸ್ ಟುಗೆದರ್ ದುಡ್ಡನ್ನು ಇದು ಮಾಡ್ತಾ ಇದ್ದಾರೆ. ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೊಡಿ, ನಿಮ್ಮ ಮೇಲೆ ಕೇಸ್ ಆಗಿದೆ, ಕಂಪ್ಲೇಂಟ್ ಆಗಿದೆ, ನಾನು ಜಡ್ಜ್ ಮಾತಾಡ್ತಾ ಇದ್ದೀನಿ, ನಾನು ಪೊಲೀಸ್ ಆಫೀಸರ್ ಮಾತಾಡ್ತಾ ಇದ್ದೀನಿ, ನಾನು ಇನ್ಕಮ್ ಟ್ಯಾಕ್ಸಿಂದ ಮಾತಾಡ್ತಾ ಇದ್ದೀನಿ, ಈ ರೀತಿ. ದಟ್ ಈಸ್ ವಿಶಿಂಗ್ ಅಂತ ಕರಿತೀವಿ. ಅದಾದಮೇಲೆ ಸ್ಮಿಶಿಂಗ್ ಅಂತ, SMS ಮುಖಾಂತರ ನಿಮ್ಮ KYC ಅಪ್ಡೇಟ್ ಮಾಡಿ, ನಿಮ್ಮ ಬ್ಯಾಂಕಲ್ಲಿ ಡಾಕ್ಯುಮೆಂಟ್ ಕೊಟ್ಟಿಲ್ಲ, ಬ್ಯಾಂಕಲ್ಲಿ ಡಾಕ್ಯುಮೆಂಟ್ ಕೊಡಿ. ಅದಾದಮೇಲೆ ನಿಮ್ಮದು ಪಾರ್ಸಲ್ ಏನೋ ಒಂದು ಬಂದಿದೆ ಟ್ರ್ಯಾಕ್ ಮಾಡಿ, ಈ ರೀತಿ ಮೆಸೇಜ್ಗಳು ಬರುತ್ತೆ. ಅದನ್ನು ಸ್ಮಿಶಿಂಗ್ ಅಂತ ಕರಿತೀವಿ. ಅದಾದಮೇಲೆ UPI ಫ್ರಾಡ್ಸು. UPIಯಲ್ಲಿ ಯೂಶಲಿ ಫ್ರಾಡ್ ನಡೆಯಲ್ಲ. ಫ್ರಾಡ್ ನಡೆಯೋದು ಯಾವಾಗಪ್ಪ ಅಂತಂದರೆ, ನಿಮಗೆ ರಿಕ್ವೆಸ್ಟ್, ಪೇಮೆಂಟ್ ರಿಕ್ವೆಸ್ಟ್ ಬರುತ್ತೆ, 10,000 rupees ರಿಕ್ವೆಸ್ಟ್, ನಿಮ್ಮ ಪಿನ್ ಹಾಕಿ ಅಂತ. ಸೊ ಆವಾಗ ಆಗುತ್ತೆ. ಇನ್ನು ಕೆಲವೊಂದು ಕಡೆ ಹೋದ್ವಿ ಅಂತಂದರೆ QR ಕೋಡ್ ಸ್ಕ್ಯಾಮ್ಸ್ ಆಗ್ತಾ ಇದೆ. ಕಂಪ್ನಿದು ಯಾವುದೋ ಒಂದು ಅಂಗಡಿದು ಒಂದು ಸ್ಕ್ಯಾನರ್ ಇರುತ್ತೆ, ಇನ್ನೊಬ್ಬ ಯಾರೋ ಒಂದು ಅಲ್ಲಿ ಇನ್ನೊಂದು ಸ್ಕ್ಯಾನರ್ ಅಂಟಿಸ್ಬಿಟ್ಟಿರ್ತಾನೆ, ಬಂದು ದುಡ್ಡೆಲ್ಲ ಅವನ ಅಕೌಂಟ್ಗೆ ಹೋಗ್ತಾ ಇರುತ್ತೆ. QR ಕೋಡ್ ಸ್ಕ್ಯಾಮ್ಸ್. ಅದಾದಮೇಲೆ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ ಫ್ರಾಡ್ಸ್ ನಡೀತಾ ಇದೆ. ನಿಮ್ಮ ಕೆಲಸ ಕೊಡಿಸ್ತೀವಿ, ನಿಮಗೆ ಜಾಬ್ ಕೊಡಿಸ್ತೀವಿ ಅಂತ ಆನ್ಲೈನ್ ಮುಖಾಂತರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಅಪ್ಲಿಕೇಶನ್ 5,000 rupees ಕೊಡಿ, ಪ್ರೊಸೆಸಿಂಗ್ 10,000 ಹಾಕಿ, ಈ ಥರ ದುಡ್ಡು ಹಾಕ್ಸ್ಕೊಂಡು 1 ಲಕ್ಷದವರೆಗೂ ಹಾಕ್ಸ್ಕೊಂಡು ನಿಮ್ಮ ಕೆಲಸ ಸಿಗಲಿಲ್ಲ ಅಂತ ಬಿಟ್ಬಿಡ್ತಾರೆ. ಓಕೆ, ಇದು ತುಂಬ ನಡೀತಾ ಇರ್ತಕ್ಕಂಥದ್ದು ಜಾಬ್ ಆರ್ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಫ್ರಾಡ್. ಅದಾದಮೇಲೆ ಲೋನ್ ಆ್ಯಪ್ಸ್ ಇದ್ದಾವೆ, ನಂಬರ್ ಆಫ್ ಲೋನ್ ಆ್ಯಪ್ಸ್, ಇಲ್ಲೂ ಸಹ ಫ್ರಾಡ್ ತುಂಬಾ ನಡೀತಾ ಇದೆ. ಇದನ್ನೆಲ್ಲ ಸೇಫ್ಟಿ ಹೇಗೆ ನಿಮಗೆಲ್ಲ ಇದೊಂದು ಗೊತ್ತಿರಬೇಕು. ಒಂದು 2 minutes ಇದನ್ನು ಹೇಳಿ, ಐ ವಿಲ್ ಫಿನಿಶ್ ದಿಸ್. ಓಕೆ, ಸೇಫ್ಟಿ. ಫೈನಾನ್ಷಿಯಲ್ ಫ್ರಾಡ್ಸ್ ನಡೀತಾ ಇದೆಯಲ್ಲ,
ನೀವು ಅವೇರ್ ಆಗಿರೋದು ಹೇಗೆ? ಕಾಮರ್ಸ್ ಸ್ಟೂಡೆಂಟ್ಸು ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಸುತ್ತಮುತ್ತ ಇರೋರಿಗೆಲ್ಲ ನೀವು ಈ ಒಂದು ಅವೇರ್ನೆಸ್ಸನ್ನು ಕೊಡಬೇಕು. ಏನಪ್ಪ ಅಂತಂದರೆ, ಯು ಶುಡ್ ನಾಟ್ ಶೇರ್ OTPs. ಯಾರೋ ಫೋನ್ ಮಾಡ್ತಾರೆ, ಸರ್ ನಿಮ್ಗೊಂದು OTP ಕಳಿಸಿದ್ದೀನಿ, ಅಕೌಂಟ್ ಅಪ್ಡೇಟ್ ಮಾಡ್ತಾ ಇದ್ದೀವಿ, OTP ಹೇಳಿ ಅಂತಾರೆ. OTP ಹೇಳಿದ್ರೆ ನಿಮ್ಮ ಅಕೌಂಟಲ್ಲಿ ಏನಾದ್ರು ದುಡ್ಡಿದ್ರೆ ಮುಗೀತು. ಓಕೆ, ಸೊ ಯಾರಿಗೂ ಎನಿ ಪಾಯಿಂಟ್ ಆಫ್ ಟೈಮ್ ಡೋಂಟ್ ಟೆಲ್ ದೆಮ್ ದ OTP. ದೆನ್ ಪ್ರೊಟೆಕ್ಟ್ ಯುವರ್ UPI ಪಿನ್ ಆರ್ ಕಾರ್ಡ್ ಡೀಟೇಲ್ಸ್. ಕೆಲವರೆಲ್ಲ ಏನು ಮಾಡ್ತಾರೆ ಗೊತ್ತಾ, ATM ಕಾರ್ಡ್ ಇರುತ್ತೆ, ಕಾರ್ಡ್ ಹಿಂದ್ಗಡೆನೇ ಪಿನ್ ಬರೆದ್ಬಿಟ್ಟಿರ್ತಾರೆ. ಓಕೆ, ಏನಾಗುತ್ತೆ? ಕಾರ್ಡ್ ಕಳ್ಕೊಂಡ್ರಿ, ಯಾರಿಗೋ ಒಂದು ಸಿಕ್ತು, ಪಿನ್ ಅದ್ರ ಮೇಲೆ ಕಾಣಿಸ್ತು, ಹೋದ ATMಲ್ಲಿ ಎಷ್ಟು ದುಡ್ಡಿತ್ತು ಅಷ್ಟು ಹೇಳ್ದಾಗ್ತದೆ. ಗೊತ್ತಾಯ್ತಾ? ಹಾಂ, ಸೊ ಅದು ಮಾಡ್ಲಿಕ್ಕೆ ಹೋಗ್ಬೇಡಿ. ದೆನ್ ಯೂಸೇಜ್ ಆಫ್ ಸ್ಟ್ರಾಂಗ್ ಪಾಸ್ವರ್ಡ್ಸ್. ನಿಮಗೆಲ್ಲ ಫೋನ್ಪೇಗಳು ಗೊತ್ತಿರುತ್ತೆ. ಫೋನ್ಪೇನಲ್ಲಿ ಪಾಸ್ವರ್ಡ್ ಕೇಳ್ತಾನೆ. ಕೆಲವು ಬ್ಯಾಂಕ್ ಅಕೌಂಟ್ದು 6 ನಂಬರ್ ಡಿಜಿಟ್ಸ್ ಇರಬೇಕು, ಕೆಲವುದು 4 ಡಿಜಿಟ್ಸ್ ಇರಬೇಕು. ಎಲ್ಲ ಏನು ಮಾಡ್ತಾರೆ, 654-321 123-456 123-44321 ನಿಮ್ಮ ಮೊಬೈಲ್ ನಂಬರ್ ಕೊಡೋದು, ನಿಮ್ಮ ಡೇಟ್ ಆಫ್ ಬರ್ತ್ ಕೊಡೋದು. ಯಾರೋ ನಿಮ್ಮ ಫ್ರೆಂಡ್ಗೆ ಒಬ್ಬನು ಗೊತ್ತಾಗುತ್ತೆ, ಯಾಕೆ ನೋಡ್ತಾನೆ, ಹೋಯ್ತು. ಓಕೆ, ಸೊ ಸ್ಟ್ರಾಂಗ್ ಆಗಿರ್ತಕ್ಕಂಥ ಪಾಸ್ವರ್ಡ್ಸನ್ನು ಯೂಸ್ ಮಾಡಬೇಕು. ಅದಾದಮೇಲೆ ಎನೇಬಲ್ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಅಂತ ನಿಮ್ಮ ಮೊಬೈಲ್ಗಳು ಬೇರೆಯವರು ಯೂಸ್ ಮಾಡದೇ ಇರೋ ರೀತಿ. ಓಕೆ, ನಿಮ್ಮ ಮೊಬೈಲ್ಗೊಂದು ಪಾಸ್ವರ್ಡು, ಆ್ಯಪ್ಗಳಿಗೆ ಎಲ್ಲೆಲ್ಲಿ ನೀವು ಫೈನಾನ್ಸನ್ನು ಯೂಸ್ ಮಾಡ್ತೀರಾ ಆ್ಯಪ್ಗಳಿಗೆ ಪಾಸ್ವರ್ಡ್. ಫಾರ್ ಎಕ್ಸಾಂಪಲ್, ನಿಮಗೆ SBI ಇದು ಯೋನೋ ಬ್ಯಾಂಕಿಂಗ್ ಅಂತ ಇದೆ. ಅದನ್ನೇನಾದ್ರು ನಾವು ಲಾಗಿನ್ ಆಗಬೇಕು ಅಂತಂದರೆ ಫಸ್ಟ್ ನಮ್ಮ ಯೂಸರ್ ID ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕು. ಅದಾದಮೇಲೆ ವಿ ವಿಲ್ ಗೆಟ್ ಒನ್ SMS OTP ಬರುತ್ತೆ. OTP ಹಾಕಿದ್ರೆ ಲಾಗಿನ್ ಆಗೋದು. ಮತ್ತೆ ನಾವು ಯಾರಿಗಾದ್ರೂ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅದಕ್ಕೊಂದು ಪಾಸ್ವರ್ಡ್ ಕೇಳುತ್ತೆ, ಅದಾದಮೇಲೆ OTP ಬರುತ್ತೆ. ಸೊ 2 ಫ್ಯಾಕ್ಟರ್ ಅಥೆಂಟಿಕೇಷನ್ 2 ಸಲ ನಾವು ಅದಕ್ಕೆ ಸೇಫ್ಟಿ ಕೊಡ್ತಕ್ಕಂಥದ್ದು. ದೆನ್ ಚೆಕ್ ಬಿಫೋರ್ ಕ್ಲಿಕ್ಕಿಂಗ್ ದ ಲಿಂಕ್ಸ್. APK ಫೈಲ್ಸ್ ಅಂತ ಬರುತ್ತಪ್ಪ ನಿಮ್ಮ ಮೊಬೈಲ್ಗಳಲ್ಲಿ, ವಾಟ್ಸಾಪ್ಗಳಲ್ಲಿ ಬರುತ್ತೆ ಫೈಲ್. ಇದು ಎಸ್ಪೆಷಲಿ ವಾಟ್ಸಪ್ ಆ್ಯಂಡ್ ಮೇಲ್ಗಳಲ್ಲಿ ಕೆಳಗಡೆ ಇರುತ್ತೆ APK ಅಂತ ಚಿಕ್ಕದಾಗಿ ನೋಡಬೇಕು. ಎಕ್ಸೆಲ್ ಫೈಲ್ ಏನಾದ್ರು XLSX, ವರ್ಡ್ ಇದ್ದರೆ ವರ್ಡ್ ಅಂತ ಬಂದಿರುತ್ತೆ, PDF ಇದ್ದರೆ PDF ಅಂತ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದೇನಾದರೂ PG ಫೈಲಾ ಅಂತ. ಸೊ ಆ ಥರದ ಇವು ಲಿಂಕ್ಗಳನ್ನು ಯು ಶುಡ್ ನಾಟ್ ಕ್ಲಿಕ್. ಅದಾದಮೇಲೆ ಯೂಶ್ವಲಿ ನೀವೆಲ್ಲಾದರೂ ಈ ಬಸ್ ಸ್ಟ್ಯಾಂಡ್ಗಳು ಅಲ್ಲಿ ಇಲ್ಲಿ ಹೋದಾಗ ಫ್ರೀ ವೈಫೈ ಇರುತ್ತೆ. ಫ್ರೀ ವೈಫೈ ಅಂತ ಹಾಕ್ಕೊಂಬಿಡೋದು, ಹಾಕೊಂಬಿಟ್ಟು 1-2 ಮೂವಿ ಡೌನ್ಲೋಡ್ಗೆ ಹಾಕೋದು. ನಮ್ಮ ಹುಡುಗರು ಮಾಡ್ತಕ್ಕಂಥ ಕೆಲಸ ಇದು. ಓಕೆ, ಡೌನ್ಲೋಡ್ಗೆ ಹಾಕ್ಬಿಟ್ಟು ಆಮೇಲೆ ಏನು ಮಾಡ್ತೀರಾ, ಅದನ್ನೇ ಓಪನ್ ಮಾಡಿ ಯಾರಿಗೋ ಫೋನ್ಪೇ ಮಾಡೋದು, ಅದನ್ನೇ ಓಪನ್ ಮಾಡಿ ಯೋನೋ ಓಪನ್ ಮಾಡೋದು. ಆ ಪಾಸ್ವರ್ಡ್ಸ್ ಎಲ್ಲ ವೈಫೈಗೆ ಹೋಗುತ್ತೆ, ವೈಫೈ ರೂಟರ್ನಿಗೆ ಹೋಗುತ್ತೆ. ಅವನು ಬೇಕಾದ್ರೆ ಅದನ್ನು ಮಿಸ್ಯೂಸ್ ಮಾಡ್ಬೋದು. ಸೊ ಹಂಗಾಗಿ ವೇರೆವರ್ ಇಫ್ ಯು ಯೂಸ್ ಎನಿ ಪಬ್ಲಿಕ್ ವೈಫೈ ದೆನ್ ಅವಾಯ್ಡ್ ಬ್ಯಾಂಕಿಂಗ್. ಈ ಫೈನಾನ್ಷಿಯಲ್ ರಿಲೇಟೆಡ್ ಅಪ್ಲಿಕೇಶನ್ಸ್ ಏನಿರುತ್ತೆ ಅದನ್ನು ದಯವಿಟ್ಟು ಓಪನ್ ಮಾಡಬೇಡಿ. ಅದಾದಮೇಲೆ ಅವಾಗವಾಗ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಚೆಕ್ ಮಾಡ್ಕೊಳ್ಳಿ. ಅದು ಹೋಗ್ಬಿಟ್ಟಿದೆ ಇತ್ತೀಚೆಗೆ, ನಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಅಂತ ನಮ್ಗೆ ಗೊತ್ತೇ ಇರೋದಿಲ್ಲ, ಹಂಗಾಗಿದೆ ಪರಿಸ್ಥಿತಿ. ಸೊ ಅದಾದಮೇಲೆ ಡು ನಾಟ್ ಬಿಲೀವ್ ಗ್ಯಾರಂಟೀಡ್ ಹೈ ರಿಟರ್ನ್ಸ್. ಇದನ್ನು ವೆರಿ ಇಂಪಾರ್ಟೆಂಟಾಗಿ ನಿಮ್ಗೆ ಹೇಳ್ತೀನಿ. ಯಾರೋ ಒಬ್ಬರು ಬರ್ತಾರೆ, ಇನ್ವೆಸ್ಟ್ ಮಾಡಿ ಸರ್, ನಾವು ನಿಮಗೆ ಮಂತ್ಲಿ 10% ಕೊಡ್ತೀವಿ, ಮಂತ್ಲಿ 20% ಕೊಡ್ತೀವಿ, ಪರ್ ಆ್ಯನಮ್ 30% ಕೊಡ್ತೀವಿ. ಎಲ್ಲೂ ಮನಿ ಡಬಲಿಂಗ್ ಅಂತೂ ಆಗೋದೇ ಇಲ್ಲ. ಎನಿ ಸ್ಕೀಮ್, ಯಾವುದೇ ಸ್ಕೀಮ್ಗೆ ಹೋಗಿ ಮನಿ ಡಬಲಿಂಗ್ 100% ಆಗೋದಿಲ್ಲ. ಓಕೆನಾ? ಸೊ ಯಾರು ಹೈಯೆಸ್ಟ್ ರಿಟರ್ನ್ ಕೊಡ್ತಾ ಇದ್ದಾನೆ ಅವ್ನು ನಿಮ್ಮ ದುಡ್ಡಲ್ಲೇ ಕೊಡಬೇಕು. ಓಕೆ, ನಿಮ್ಮ ಹತ್ರ ತೊಗೊಂಡು ನಿಮಗೆ ಕೊಡಬೇಕು. ಇನ್ನೊಂದು 4 ಜನ ಸೇರಿಸ್ಕೊತಾನೆ, ಅವ್ರ ದುಡ್ಡಲ್ಲಿ ನಿಮ್ಗೆ ಕೊಡ್ತಾನೆ. ಯಾವಾಗ ಅವ್ನ ಕೈಲಿ ಕೊಡೋಕ್ಕಾಗಲ್ಲ, ಫುಲ್ ಕ್ಲೋಸ್ ಮಾಡ್ಕೊಂಡು ಹೋಗ್ತಾನೆ ಇನ್ವೆಸ್ಟ್ಮೆಂಟ್. ಸೊ ಅದಕ್ಕೆ ಎಲ್ಲಿ ಹೈ ರಿಟರ್ನ್ಸ್ ಇರುತ್ತೆ ಅದನ್ನು ದಯವಿಟ್ಟು ನಂಬಬೇಡಿ. ಸೊ ಇಷ್ಟನ್ನು ಹೇಳಿ ನಿಮ್ಮ ಡಿಜಿಟಲ್ ಸೇಫ್ಟಿ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನು ನಿಮ್ಗೆ ಹೇಳ್ತಾ ಇದ್ದೇನೆ. ಇಲ್ಲಿ ನಾನು 2 ಆಸ್ಪೆಕ್ಟ್ಸನ್ನು ಕವರ್ ಮಾಡಿದ್ದೀನಿ. ಒಂದು ಫೈನಾನ್ಷಿಯಲ್ ಲಿಟ್ರಸಿಲಿ ಇನ್ವೆಸ್ಟ್ಮೆಂಟ್ಸ್, ಎಲ್ಲೆಲ್ಲಿ ನೀವು ದುಡ್ಡನ್ನು ಇನ್ವೆಸ್ಟ್ ಮಾಡ್ಬೋದು, ಸೇಫ್ ಆಗಿರುತ್ತೆ, ಮ್ಯಾಕ್ಸಿಮಮ್ ರಿಟರ್ನ್ಸ್ ಬರುತ್ತೆ ಅನ್ನೋದು. ಎರಡನೇದು ಡಿಜಿಟಲ್ ಸೇಫ್ಟಿ ಆ್ಯಂಡ್ ಫೈನಾನ್ಷಿಯಲ್ ಫ್ರಾಡ್ಸ್. ಎಲ್ಲೆಲ್ಲಿ ಫ್ರಾಡ್ ಆಗುತ್ತೆ, ಹಾರ್ಡ್ ಅರ್ನ್ಡ್ ಮನಿ ಅಂತ ಕರಿತೀವಿ, ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿರ್ತೀವಿ, ಅದನ್ನು ಕಳ್ಕೋಬಾರ್ದು ನಾವು. ಹಾಗಾಗಿ ಫ್ರಾಡ್ಸ್ ಆ್ಯಂಡ್ ಅದನ್ನು ಯಾವ ರೀತಿ ನೀವು ಸೇಫ್ಟಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳಿ ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೀನಿ. ಈಗ 1:30 ಟೈಮ್ ಅಪ್ ಆಗಿದೆ ಅಂತ, ಅದಾದಮೇಲೆ ನೋಡೋಣ. ಓಕೆ. Words. It is time to express our gratitude to everyone who has contributed to making today's program meaningful and successful. I now invite Lawrence sir to deliver vote of thanks. ಬೆಳಗಿನ ಕಾರ್ಯಕ್ರಮದ ಅಂತಿಮ ಘಟ್ಟ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ PM ಉಷಾ ಘಟಕದ ಸಹಯೋಗದಿಂದಲೇ ಮುಳುವಾಗಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು PM ಉಷಾ ಯೋಜನೆ ಇವತ್ತು ನಡೆದಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಪ್ರಾಂಶುಪಾಲ ಅನುಪಸ್ಥಿತಿಯಲ್ಲಿ ಅವರಿಗೆ ವಂದನಾರ್ಪಣೆಯನ್ನು ಕೊಡ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ
ಸಂಪನ್ಮೂಲ ವ್ಯಕ್ತಿಗಳು ಆದಂಥ ಮೊದಲೇ ಸೆಷನಲ್ಲಿ ನಿಮಗೆ ಪ್ರವಚನ ಮಾಡಿರುವಂಥ ಮಮತಾಜಿ, ಫ್ಯಾಕಲ್ಟಿ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, JFJC ವುಮನ್ ಸ್ಕಾಲರ್, ಇವರಿಗೆ ನಮ್ಮ ಕಾಲೇಜಿನ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಾವು ವಂದನೆ ಪಡೆಯನ್ನು ಹೇಳ್ತೇನೆ. ಹಾಗೆ ಎರಡನೇ ಸೆಷನಲ್ಲಿ ಒಂದು ಟಾಪಿಕ್ ಬಗ್ಗೆ ಮಾತಾಡಿರುವಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, JFJC ಕೋಲಾರ್, ಇವರಿಗೂ ಕೂಡ ನಮ್ಮ ಕಾಲೇಜಿನ ಪರವಾಗಿ, ಅವರು ಮತ್ತೊಬ್ಬರ ಪರವಾಗಿ ವಂದನೆ ಪಡೆದೇನೆ. ಹಾಗೆ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಎಲ್ಲ ಉತ್ತರ ಬೆಂಗಳೂರು ವಿಶ್ವವಿದ್ಯಾಲಯದ ಅಧ್ಯಾಪಕರುಗಳು ಹಾಗೂ ನಮ್ಮ ಕಾಲೇಜಿನ ಎಲ್ಲ ಅಧ್ಯಾಪಕರುಗಳು ಹಾಗೂ ಈ ಕಾಲೇಜಿನ ಮುಖ್ಯ ಕೇಂದ್ರ ಬಿಂದು ಆಗಿರುವಂಥ ನಮ್ಮ ವಿದ್ಯಾರ್ಥಿಗಳು ಎಲ್ಲರಿಗೂ ಒಂದು ನೆನಪನ್ನು ಕೊಡ್ತಾ ಈ ಒಂದು ಬೆಳಗಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರೆ, ಯಾರು ಕೂಡ ಹೋಗಬಾರ್ದು. ಮಧ್ಯಾಹ್ನ VC ಬರ್ತಾರೆ, ರಿಜಿಸ್ಟ್ರಾರ್ ಬರ್ತಾರೆ, ಮತ್ತು ಫೈನಾನ್ಸ್ ಆಫೀಸರ್ ಎಲ್ಲರೂ ಬರ್ತಾರೆ. ಬೆಳಗ್ಗೆ ಯಾರು ರಿಜಿಸ್ಟರ್ ಮಾಡಿಸಿ ಎಲ್ಲರೂ ಕೂಡ ಇಲ್ಲಿ ಇರಲೇಬೇಕಾಗತ್ತೆ, ಆಯ್ತಲ್ವ? ಯಾರು ಕೂಡ ಈಗ ಊಟ ಇರುತ್ತೆ, ಊಟ ಆದಮೇಲೆ ಯಾರು ಎಲ್ಲ ಇಲ್ಲೇ ಇರಬೇಕಾಗತ್ತೆ. ಥ್ಯಾಂಕ್ ಯು.